ಕನ್ನಡ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಮ್ಮಿಕೊಂಡಂತಹ ಶ್ರೀಕೃಷ್ಣ ಜಯಂತಿ ಆಚರಣೆಯ ಸಭಾ ಕಾರ್ಯಕ್ರಮ myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set the rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. ಕೃಷ್ಣ ದೇವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವುದರ ಮೂಲಕ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ಅಭಿನಂದನೆಗಳನ್ನು ತಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳಿತನ್ನು ಮಾಡಲಿ, ಜೀವನ ಯಶಸ್ಸಾಗಲಿ, ಆಯುಷ್ಯ ಆರೋಗ್ಯ ಕೊಡಲಿ, ಅದರ ಮುಖಾಂತರ ತಮ್ಮ ಜೀವನ ಯಶಸ್ಸನ್ನು ಕಾಣಲಿ, ತಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಇಚ್ಛಾಶಕ್ತಿ ಪೂರ್ಣಗೊಳ್ಳಲಿ ಅಂಥೇಳುವಂಥದ್ದನ್ನು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹತ್ರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡ್ತಾ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ಕೊಡ್ಲಿಕ್ಕೆ ಬಯಸ್ತಾ ಇದೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಜಿಲ್ಲಾಡಳಿತ ಮುಖಾಂತರ ಈ ಕುದ್ಮಲ್ ರಂಗರಾವ್ ಭವನದಲ್ಲಿ ನಡೀತಾ ಇದೆ. ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಯ ಶ್ರೀಕೃಷ್ಣ ಭಗವಂತ ನಡೆದು ಬಂದ ದಾರಿಗಳು ಅದನ್ನು ಸಂದೇಶದ ಮುಖಾಂತರ ಇವತ್ತು ಕೊಟ್ಟು ಇನ್ನಷ್ಟು ಶ್ರೀಕೃಷ್ಣ ಪರಮಾತ್ಮರ ಬಗ್ಗೆ ಗೊತ್ತು ಮಾಡುವಂಥ, ತಿಳಿಸುವಂಥ ವಿಶೇಷವಾದಂಥ ಕಾರ್ಯಕ್ರಮ ಇದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸಣ್ಣ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಕೃಷ್ಣ ದೇವರು ಅಂತ ಹೇಳಿದ್ರೆ ಭಾಳ ದೊಡ್ಡ ರೀತಿಯಲ್ಲಿ ಕೃಷ್ಣನ ಬಗ್ಗೆ ಅಪಾರವಾದಂಥ ಭಕ್ತಿ, ಅಪಾರವಾದಂಥ ಪ್ರೀತಿ. ಇವತ್ತು ಕೃಷ್ಣ ಎಲ್ಲೋ ಒಂದು ಕಡೆ ತುಂಟತನದಿಂದ ಇರಬಹುದು, ಅಥವಾ ಎಲ್ಲೋ ಒಂದು ಕಡೆ ಪ್ರೇಮಿಗಳಿಗೆ ಆದರ್ಶವಾಗಿರಬಹುದು, ಅಥವಾ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳು ಭಾಳ ದೊಡ್ಡ ರೀತಿಯಲ್ಲಿ ಆತನಂತೆ ಒಂದು ಸಖನನ್ನು ಬಯಸುವಂಥ ಒಂದು ಶ್ರೀಕೃಷ್ಣ ಇರಬಹುದು. ಅದೇ ರೀತಿಯಲ್ಲಿ ಪ್ರತಿಯೊಂದು ತಾಯಂದಿರು ಕೃಷ್ಣನ ರೀತಿಯಲ್ಲಿ ತನ್ನ ಮಕ್ಕಳಾಗಬೇಕು ಅಂತೇಳುವಂಥ ಭಾವನೆಗಳಿರ್ಬೋದು. ಇದು ಎಲ್ಲ ಪೂರಕವಾದಂಥ ವಿಶೇಷವಾದಂಥ ಒಂದು ಕೃಷ್ಣ ಜನ್ಮಾಷ್ಟಮಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರತಿ ತಾಯಿ ಇವತ್ತು ತನ್ನ ಮಕ್ಕಳು ಕೃಷ್ಣನಾಗಿ ಆಗಬೇಕು ಅಂತೇಳುವಂಥ ಭಾವಿಸ್ತಾರೆ. ಪ್ರತಿ ತಾಯಿ ಇವತ್ತು ಸಾವಿರಾರು ತಾಯಂದಿರು, ಲಕ್ಷಾಂತರ ತಾಯಂದಿರು ಈ ದೇಶದಲ್ಲಿ ತನ್ನ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕಿ ಎಲ್ಲೋ ಒಂದು ಕಡೆ ತನ್ನ ಮಕ್ಕಳ ಮುಖಾಂತರ ಕೃಷ್ಣನನ್ನು ಕಾಣುವಂಥ ಒಂದು ವಿಶೇಷವಾದಂಥ ಒಂದು ಪದ್ಧತಿ ನಮ್ಮ ಭಾರತದಲ್ಲಿ ಭಾಳ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಸಮಾಜವನ್ನು ಭಾಳ ದೊಡ್ಡ ರೀತಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಕೊಂಡೋಗುವಂಥ ದೃಷ್ಟಿಯಲ್ಲಿ ಭಾಳ ದೊಡ್ಡ ರೀತಿಯ ಕೊಡುಗೆಗಳನ್ನು ಕೊಡಬೇಕು ಅಂತೇಳುವಂಥ ಭಾವನೆಯನ್ನು ಆ ತಾಯಿ ವ್ಯಕ್ತ ಮಾಡ್ತಾ ಇರ್ತಾಳೆ. ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಪ್ರಯುಕ್ತ ಪ್ರತಿ ಮನೆಗಳಲ್ಲಿ ವಿಶೇಷವಾದ ಕೃಷ್ಣನ ಪೂಜೆ, ಕೃಷ್ಣನ ವಿಶೇಷವಾದಂಥ ಆ ತುಳಸಿ ಅರ್ಚನೆ ಇರ್ಬೋದು, ಅಥವಾ ಕೃಷ್ಣನ ವಿಶೇಷವಾದಂಥ ಪೂಜಾ ಪುರಸ್ಕಾರವನ್ನು ಮಾಡಿ ಕೃಷ್ಣನಿಗೆ ಬಗೆಬಗೆದ ನೈವೇದ್ಯವನ್ನು ಇಟ್ಟು ಅದನ್ನು ತದನಂತರ ಮನೆಯ ಎಲ್ಲ ವ್ಯಕ್ತಿಗಳು ಒಟ್ಟಾಗಿ ಇವತ್ತು ಕೃಷ್ಣ ಪರಮಾತ್ಮನೇ ನಮ್ಮ ಮನೆಯಲ್ಲಿ ಬಂದು ಎಲ್ಲೋ ಒಂದು ಕಡೆ ಅದನ್ನು ಸ್ವೀಕರಿಸ್ತಾನೆ ಅಂತೇಳುವಂಥ ಭಾವನೆಯೊಂದಿಗೆ ನಾವು ಇವತ್ತು ನಮ್ಮ ಹಿಂದೂ ಸಮಾಜ ಇದಕ್ಕೆ ವಿಶೇಷವಾದಂಥ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇಡೀ ದೇಶದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ಕೊಳ್ತಾ ಇದೆ. ಶ್ರಾವಣ ಮಾಸದಲ್ಲಿ ಬರುವಂಥ ಕೃಷ್ಣ ಜನ್ಮಾಷ್ಟಮಿ, ಅದರ ನಂತರ ಕೃಷ್ಣ ಜನ್ಮಾಷ್ಟಮಿ ನಂತರ ಮೊಸರು ಕುಡಿಕೆ ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ಇಡೀ ದೇಶದಲ್ಲೇ ಮಹತ್ವದ ಪಾತ್ರವನ್ನು ವಹಿಸ್ಕೊಂಡಿದೆ. ಹಾಗಾಗಿ ಇವತ್ತು ಕೃಷ್ಣಾಷ್ಟಮಿಯ ದಿನದಂದು ನಾನು ಬಾಲ್ಯದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸ್ವಯಂ ಸೇವಕರ ರೀತಿಯಲ್ಲಿ ಇವತ್ತಿಗೂ ನನಗೆ ನೆನಪಿದೆ. ನಾವು ಬಾಲ್ಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದರೆ ಸಂಘನಿಕೇತನದಲ್ಲಿ ಸಾರ್ವಜನಿಕ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇದ್ದರೂ ಕೂಡ ಅಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಪಂದ್ಯಾಟಗಳು ಇದೆಲ್ಲವನ್ನು ಭಾಗವಹಿಸ್ತಾ ನನಗೆ 6 ವರ್ಷ ಪ್ರಾಯದಲ್ಲಿ ಭಾಳ ದೊಡ್ಡ ಒಂದು ಮರಳು, ಸ್ಯಾಂಡ್ ಏನು ಹೇಳ್ತೀವಿ ನಾವು, ಪೊಯ್ಯೆ ಅಂತ ಹೇಳ್ತೇವೆ, ಅದರಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಒಳಗಡೆ ಒಂದು ಸಣ್ಣ ಸಣ್ಣ ಮೂರ್ತಿಯನ್ನು ಇಡ್ತಿದ್ರು. ಆ ಮೂರ್ತಿಯನ್ನು ಇಡೀ ಆ ಮರಳಿನಲ್ಲಿ ಹೊಯ್ಗೆಯಲ್ಲಿ ಹುಡುಕಿ ಆ ಮೂರ್ತಿಯನ್ನು ಹುಡುಕಬೇಕಿತ್ತು.
ಅದೊಂದು ವಿಶೇಷವಾದ ಕಾರ್ಯಕ್ರಮ. ನನಗೆ 6ನೇ ವರ್ಷದ ಪ್ರಾಯದಲ್ಲಿ ನನಗೊಂದು ಕೃಷ್ಣನ ಮೂರ್ತಿ ಸಿಕ್ಕಿತ್ತು. ಇವತ್ತು ಕೂಡ ನಾನು ವಿಶೇಷವಾಗಿ ಮನೆಯಲ್ಲಿಟ್ಟು ಅದನ್ನು ದಿನನಿತ್ಯ ಪೂಜೆಯನ್ನು ಮಾಡ್ತಾಯಿದ್ದೇನೆ. ಹಾಗಾಗಿ ಎಲ್ಲೋ ಒಂದು ಕಡೆ ಶ್ರೀಕೃಷ್ಣ ಅಂತ ಹೇಳುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಶ್ರೀಕೃಷ್ಣನ ಬೋಧನೆಗಳನ್ನು ಕೂಡ ನಮಗೆ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ನಾವು ಅದ್ಭುತವಾದಂಥ ಅವರ ಶಕ್ತಿಯನ್ನು ನಾವು ಮೆಚ್ಚಿಕೊಳ್ತಾ ಇದ್ದೇವೆ. ಇವತ್ತು ಕೃಷ್ಣ ಹೇಳಿದಂಥ ವಿಶೇಷಗಳು, ದುಷ್ಟರಿಗೆ ಶಿಕ್ಷೆ ಕೊಟ್ಟು ಶಿಷ್ಟರಿಗೆ ರಕ್ಷಣೆ ಮಾಡ್ತೇನೆ ಅಂತ ಹೇಳುವಂಥ ರೀತಿಯ ಮಾತನ್ನಾಡುವಂಥದ್ದು. ಮತ್ತು ಅವರು ಬಹಳ ದೊಡ್ಡ ರೀತಿಯಲ್ಲಿ ಹೇಳಿದಂಥದ್ದು ಏನು ಅಂತ ಹೇಳಿದ್ರೆ, ಅದರಲ್ಲಿ ಕೂಡ ಭಾಳ ದೊಡ್ಡ ರೀತಿಯಲ್ಲಿ ತಮ್ಮ ನಿರಂತರವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಯಾವುದೇ ಒಂದು ವಿಷಯದಲ್ಲಿ ಫಲಾಪೇಕ್ಷೆಯನ್ನು ಮಾಡಬಾರ್ದು. ನಮ್ಮ ನಿರಂತರವಾದ ಪ್ರಾಮಾಣಿಕ ಪ್ರಯತ್ನಗಳು ಫಲಾಪೇಕ್ಷ ಭಗವಂತ ಕೊಡ್ತಾನೆ ಅಂತ ಹೇಳುವಂಥದ್ದನ್ನು ಕೃಷ್ಣ ನಿರಂತರವಾಗಿ ಕೃಷ್ಣನ ಇಡೀ ಅವರ ವಿಚಾರವನ್ನು ಹೇಳಿದ್ದು ಭಗವದ್ಗೀತೆಯಲ್ಲಿ ನಾವು ಕೇಳ್ತೇವೆ. ಹಾಗಾಗಿ ಶ್ರೀ ಕೃಷ್ಣ ಪರಮಾತ್ಮ ನಮ್ಮೊಂದಿಗಿದ್ದರೆ ಯಾವುದೇ ಕೆಲಸ ಕಾರ್ಯಗಳು ಭಾಳ ಯಶಸ್ವಿಯಾಗಿ ಸಾಂಗವಾಗಿ ನಡೀತದೆ. ಮಹಾಭಾರತದಲ್ಲಿ ಭಾಳ ದೊಡ್ಡ ರೀತಿಯ ಬೇರೆ ಬೇರೆ ಉದಾಹರಣೆಗಳು ಬರ್ತದೆ. ನಮ್ಮ ಸಂದೇಶ ಕೊಡ್ಲಿಕ್ಕೆ ಬಂದವರು ಹೇಳುವವರು ಎಲ್ಲೋ ಒಂದು ಕಡೆ ಶ್ರೀ ಕೃಷ್ಣನ ಒಟ್ಟು ವಿಚಾರ ಅದನ್ನು ಕಂಡಾಗ, ದೇವಕಿ ವಸುದೇವರ 8ನೇ ಪುತ್ರನಾಗಿ ಜನ್ಮ ತಾಳುವಂಥ ಸಂದರ್ಭದಲ್ಲಿ ಕಂಸನನ್ನು ವಧಿಸಲಿಕ್ಕೆ ಶ್ರೀಕೃಷ್ಣನೇ ಕಾರಣಕರ್ತನಾದನಂತ ಹೇಳುವಂಥದ್ದು ಸಂದರ್ಭದಲ್ಲಿ ಕಂಸ ಎಷ್ಟು ಕ್ರೂರಿಯಾಗಿ ಆ 7 ಮಕ್ಕಳನ್ನು ಕೂಡ ಯಾವ ರೀತಿಯಲ್ಲಿ ಹತ್ಯೆ ಮಾಡ್ತಾನೆ. ಇದನ್ನೆಲ್ಲವನ್ನು ಕಂಡಾಗ ಎಲ್ಲೋ ಒಂದು ಕಡೆ ಅವತ್ತಿನಿಂದ ಇವತ್ತಿನ ತನಕ ಒಳ್ಳೆಯ ವಿಚಾರಧಾರೆಗಳನ್ನು ಮೆಟ್ಟಿ ಅದನ್ನು ಸಂಪೂರ್ಣವಾಗಿ ಅದನ್ನು ಸದೆಬಡಿಬೇಕು ಅಂತ ಹೇಳುವಂಥದ್ದು ಅವತ್ತಿನಿಂದ ಇವತ್ತಿನ ತನಕ ಆಗ್ತಾ ಇರುವಂಥದ್ದು. ಇವತ್ತು ಎಲ್ಲೋ ಒಂದು ಕಡೆ ನಮಗೆ ಭಾಳ ದುಃಖ ಆಗ್ತದೆ. ಉಪಾಧ್ಯಾಯರೇ, ಭಾಳ ದುಃಖ ಏನು ಅಂತ ಹೇಳಿದ್ರೆ, ಅನ್ಯ ಧರ್ಮದ ಕಡೆಯಿಂದ ಹುಟ್ಟಿದಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ನಮ್ಮ ದೇವರು ನಮ್ಮ ವ್ಯವಸ್ಥೆಗಳಿಗೆ ಮಾತನಾಡಿ ತೊಂದರೆ ಇಲ್ಲ. ಹಲವು ಕಡೆಗಳಲ್ಲಿ ಈ ಹಿಂದೂ ಧರ್ಮದಲ್ಲೇ ಹುಟ್ಟಿಕೊಂಡು ನಮ್ಮ ವಿಚಾರಧಾರೆಗಳು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡದೆ ಇನ್ನಿತರ ವ್ಯವಸ್ಥೆಗಳನ್ನು ಒಪ್ಪಿಕೊಳ್ಳುವ ರೀತಿಯ ಮಾನಸಿಕತೆಯನ್ನು ಮಾತಾಡಿದಾಗ ಮನಸ್ಸಿಗೆ ದುಃಖ ಆಗುತ್ತೆ. ನೀವು ನೋಡಿ, ಎಲ್ಲೂ ಬೇಕಾದರೆ ನಾನು ಹೇಳುವಂಥದ್ದು ತಪ್ಪು ಅಂತೇಳಿ ಕಾಣ್ಬೋದು. ಕೃಷ್ಣ ಪರಮಾತ್ಮನಿಂದ ಹಿಡಿದು ಗಣಪತಿಯನ್ನು ಹಿಡಿದುಕೊಂಡು ನಮ್ಮ ಸನಾತನ ಹಿಂದೂ ಧರ್ಮದ ವಿಚಾರಧಾರೆಯನ್ನು ಎಲ್ಲೋ ಒಂದು ಕಡೆ ತೆಗಳುವಂಥದ್ದು ಅನ್ಯ ಧರ್ಮಕ್ಕಿಂತ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮದವರೇ ಕೆಲವಾರು ವಿಚಾರವಾದಿಗಳು ಅದರ ಬಗ್ಗೆ ಮಾತಾಡ್ತಾರೆ. ಅದನ್ನು ಒಳ ಹೊಕ್ಕು ಅದನ್ನು ನೋಡಿದ್ದಾರೆ ಅಂತ ಹೇಳಿದರೆ ನೋಡಲಿಲ್ಲ. ಸಹಜವಾಗಿ ಹೇಳಬೇಕು ಅಂತೇಳಿ ಆದರೆ ನಾವು ಎಲ್ಲೋ ಒಂದು ಕಡೆ ಮಸಾಲೆ ದೋಸೆಯನ್ನು ತಿನ್ನದೆ ಮಸಾಲೆ ದೋಸೆ ರುಚಿ ಗೊತ್ತಾಗಲ್ಲ. ಅದನ್ನು ತಿಳ್ಕೊಳ್ಳುವಂಥದ್ದು, ಅದನ್ನು ತಿನ್ನುವಂಥ ಪ್ರಯತ್ನ ಮಾಡದೆ ಅದು ಒಂದು ಒಳ್ಳೆಯದಿದೆ ಅಂತೇಳುವಂಥ ಹೋಗುವ ರೀತಿಯ ಮಾನಸಿಕತೆ ಇದೆ. ಭಾಳ ದುಃಖ ಆಗುತ್ತೆ. ನಮ್ಮ ಊರು, ನಮ್ಮ ಬಗ್ಗೆ, ನಮ್ಮ ದೇವರ ಬಗ್ಗೆ, ನಮ್ಮ ವ್ಯವಸ್ಥೆಯ ಬಗ್ಗೆ ಅವಹೇಳನ ಮಾಡುವಂಥ ವಿಚಾರಗಳು ಬಂದಾಗ ಎಲ್ಲೋ ಒಂದು ಕಡೆ ಸಮಾಜ ಎತ್ತ ಕಡೆಗೆ ಹೋಗ್ತಾ ಇದೆ. ಈ ರೀತಿಯ ಸಮಾಜ ಇನ್ನು ಮುಂದಿನ ಭಾರತವನ್ನು ಯಾವ ರೀತಿ ಕಟ್ಟಬಲ್ಲರು ಅಂತೇಳುವಂಥ ಭಾವನೆ, ಹೆದರಿಕೆ ಆಗ್ತಾ ಇದೆ. ಕೃಷ್ಣ ಪರಮಾತ್ಮ ಇದನ್ನೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು, ಇದು ಎಲ್ಲವನ್ನು ಸರಿದಾರಿ ತರಬೇಕು. ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಕೌರವರು ಮತ್ತು ಪಾಂಡವರ ಆ ಯುದ್ಧದ ಸಂದರ್ಭದಲ್ಲಿ ಆದಂಥ ಕಥೆಗಳು, ಇತಿಹಾಸಗಳು, ಆ ಇತಿಹಾಸವನ್ನು ತಿಳ್ಕೊಳ್ಳಿದ್ರೆ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಇತಿಹಾಸವನ್ನು ತಿಳ್ಕೊಳ್ಬೇಕು. ಹಾಗಾಗಿ ಕೌರವರು ಮತ್ತು ಪಾಂಡವರು ಕೊನೆಯದಾಗಿ 5 ಗ್ರಾಮಗಳನ್ನು ಕೇಳಿದಾಗ ಕೊಡಲ್ಲ ಅಂತೇಳುವಂಥ ವಿಚಾರಗಳು ಬಂದಾಗ ಪಾಂಡವರು ಹೇಳ್ತಾರಂತೆ, ನನಗೆ ಬೇರೆ ಯಾರೂ ಬೇಡ, ಕೇವಲ ಶ್ರೀಕೃಷ್ಣ ನಮ್ಮೊಂದಿಗಿದ್ರೆ ಸಾಕು ಅಂಥೇಳುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾರೆ. ಕೃಷ್ಣ ನಿದ್ರೆಯಿಂದ ಎದ್ದುಕೊಂಡಾಗ ಪಾಂಡವ ಮತ್ತು ಕೌರವರನ್ನು ಪಥಮತವಾಗಿ ಪಾಂಡವರನ್ನು ನೋಡ್ತಾರೆ. ಹಾಗಾಗಿ ಹೇಳಿದಂಥ ಮಾತುಗಳು ಎಲ್ಲವೂ ಆದ ನಂತರ ಕೊನೆಯದಾಗಿ ಯಾವ ರೀತಿಯ ಆ ಒಂದು ಯುದ್ಧದ ಸಂದರ್ಭದಲ್ಲಿ ಬೇರೆ ಬೇರೆ ಸನ್ನಿವೇಶಗಳು ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಬೇರೆ ಬೇರೆ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಅರ್ಜುನ ಮತ್ತು ಎಲ್ಲೋ ಒಂದು ಕಡೆಗಳಲ್ಲಿ ಕರ್ಣನಿಗೆ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಅರ್ಜುನನ ಸಾರಥಿಯಾಗಿ ಶ್ರೀ ಕೃಷ್ಣ ಪರಮಾತ್ಮ, ಕರ್ಣನ ಸಾರಥಿಯಾಗಿ ಶಲ್ಯ ಬಹಳ ಪರಾಕ್ರಮಿ. ಆ ಶಲ್ಯ ಸಾರಥಿಯಾಗಿದ್ದಂಥ ಸಂದರ್ಭದಲ್ಲಿ ಕರ್ಣ ಹೊಡೆದಂಥ ಬಾಣದಲ್ಲಿ ಶ್ರೀ ಕೃಷ್ಣ ಇದ್ದಂಥ ರಥ 10-20 ನನಗೆ ಅಡಿಗಳು ನೆನಪಿಲ್ಲ, 10-20 ಫೀಟ್ಗಳು ಹಿಂದೆ ಹೋಗುವಂಥದ್ದು. ಅದೇ ಅರ್ಜುನ ಹೊಡೆದಂಥ ಬಾಣದಲ್ಲಿ ಕರ್ಣನ ರಥ 50-100 ಅಡಿ ಹಿಂದಕ್ಕೆ ಹೋಗುವಂಥದ್ದು. ಆದರೂ
ಶ್ರೀ ಕೃಷ್ಣ ಪರಮಾತ್ಮ ಕರ್ಣನಿಗೆ ಬಹಳ ಹೊಗಳ್ತಾರಂತೆ. ಕರ್ಣ ಬಹಳ ಪರಾಕ್ರಮಿ ಅಂತೇಳಿ ಕೃಷ್ಣ ಹೊಗಳ್ತಾರಂತೆ. ಅರ್ಜುನನಿಗೆಲ್ಲೋ ಒಂದು ಕಡೆ ಮನಸ್ಸಿನೊಳಗಡೆ ನಾನು ಹೊಡೆದ ಬಾಣದಲ್ಲಿ 50-100 ಅಡಿ ಹಿಂದಕ್ಕೆ ಹೋಗುವಂಥ ರಥಗಳು ಕಣ್ಣಿಗೆ ಕಂಡರೂ ಕೂಡ ಶ್ರೀ ಕೃಷ್ಣ ಪರಮಾತ್ಮ ಕರ್ಣನನ್ನು ಹೊಗಳ್ತಾ ಇದ್ದಾರಲ್ಲ ಅಂತೇಳುವಂಥ ಸ್ವಲ್ಪ ಎಲ್ಲೋ ಒಂದು ಕಡೆ ಸಣ್ಣ ಅಹಂಭಾವನೆಗಳು ಬಂದುಬಿಡುತ್ತಂತೆ. ಆವಾಗ ತದನಂತರದ ಯುದ್ಧದ ಎಲ್ಲ ಸಂಪೂರ್ಣ ಚಿತ್ರಣಗಳು ಕಂಡ ನಂತರ ಅರ್ಜುನನಿಗೆ ಜ್ಞಾನೋದಯವಾಗುತ್ತೆ. ಯಾವ ರೀತಿಯ ಜ್ಞಾನೋದಯ ಅಂತೇಳಿದ್ರೆ, ಶ್ರೀ ಕೃಷ್ಣ ಪರಮಾತ್ಮನೇ ರಥದಲ್ಲಿರುವಾಗ ಒಂದು 10-20 ಅಡಿಗಳು ಹಿಂದೆ ಹೋಗಬೇಕು ಅಂತೇಳಿ, ಆದರೆ ಆ ಕೃಷ್ಣ ಪರಮಾತ್ಮ ಆ ರಥದಲ್ಲಿ ಇಲ್ಲದಿದ್ದರೆ ಅರ್ಜುನನ ರಥ ಎಷ್ಟು ಹಿಂದಕ್ಕೆ ಹೋಗುವ ಸಾಧ್ಯತೆಗಳು ಇತ್ತು, ಆ ರಥದ ಪರಿಸ್ಥಿತಿ ಏನಾಗ್ತಿತ್ತು ಅಂತೇಳುವಂಥದ್ದನ್ನು ಅರ್ಜುನನಿಗೆ ಜ್ಞಾನೋದಯ ಆಗುತ್ತೆ. ಅದೇ ರೀತಿಯ ಯುದ್ಧದ ಸಂದರ್ಭದಲ್ಲಿ ಕೂಡ ಯುದ್ಧ ಆಗಿ ಕೊನೆಯದಾಗಿ ಪ್ರತಿನಿತ್ಯದ ಯುದ್ಧದ ಸಂದರ್ಭದಲ್ಲಿ ಸಾರಥಿ ಮೊದಲನೇದಾಗಿ ರಥದಿಂದ ಇಳಿದು ಯುದ್ಧಕ್ಕೆ ಹೋದಂಥ ರಾಜರು ಇಳಿಬೇಕಾದಂಥ ಪದ್ಧತಿಗಳು. ಆದರೆ ಕೊನೆಯ ಸ್ಥಳದಲ್ಲಿ ಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಹೇಳ್ತಾರಂತೆ, ನೀನು ಯುದ್ಧದ ರಥದಿಂದ ನೀನು ಇಳಿದು ಮುಂದಕ್ಕೆ ಹೋಗು, ನಾನು ಮತ್ತೆ ಇಳಿತೇನೆ ಅಂತ ಹೇಳುವಂಥದ್ದು. ಆ ಹೇಳುವಂಥ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ ಕಾರಣ ಅರ್ಜುನ ಇಳಿದು ಹಲವಾರು ಅಡಿ ಆಚೆ ಹೋದಾಗ ಕೃಷ್ಣ ಪರಮಾತ್ಮ ಆ ರಥವನ್ನು ಇಳಿದು ಬರ್ತಾರಂತೆ. ಆ ಕೃಷ್ಣ ಪರಮಾತ್ಮ ರಥವನ್ನು ಇಳಿದು ಬಂದ ಕೂಡಲೇ ಆ ರಥ ಹುಡಿ ಪುಡಿ ಹೋಗ್ತದಂತೆ. ಆವಾಗ ಅರ್ಜುನನಿಗೆ ಜ್ಞಾನೋದಯ ಆಗುತ್ತೆ. ಇಷ್ಟು ಹೊತ್ತು ಇಷ್ಟು ದಿನಗಳ ಕಾಲ ಈ ಯುದ್ಧದಲ್ಲಿ ಈ ರಥವನ್ನು ರಕ್ಷಣೆ ಮಾಡಿದ್ದು ಆ ಕೃಷ್ಣ ಪರಮಾತ್ಮ ರಥದಲ್ಲಿದ್ದಂಥ ಸಂದರ್ಭ. ಆ ಕೃಷ್ಣ ಪರಮಾತ್ಮ ರಥದಲ್ಲಿದ್ದ ಕಾರಣ ಇಡೀ ರಥ ಇವತ್ತು ಉಳಿದಿದೆ, ನಾನು ಉಳಿದುಕೊಂಡಿದ್ದೇನೆ. ಹಾಗಾಗಿ ದೇವರು ನಮ್ಮೊಂದಿಗಿದ್ದರೆ ಯಾವುದು ಅಸಾಧ್ಯ ಎಂಬುದಿಲ್ಲ. ಅವರು ದೇವರ ಕೃಪಾ ಕಟಾಕ್ಷ ಒಂದು ನಮ್ಮ ಮೇಲೆ ಇದ್ದರೆ ಎಲ್ಲವೂ ಸಾಧಿಸಬಹುದು ಅಂತೇಳುವಂಥ ರೀತಿಯ ಸಂಪೂರ್ಣ ಚಿತ್ರಣ ಅರ್ಜುನನಿಗೆ ಮನಸ್ಸಿಗೆ ಭಾಸ ಆಗ್ತದೆ. ಹಾಗಾಗಿ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲ ದೈನಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಬೆನ್ನಿನಿಂದ ನಿಂತು ಎಲ್ಲ ಕೆಲಸ ಕಾರ್ಯಗಳು, ಒಳ್ಳೆಯ ಕೆಲಸ ಕಾರ್ಯಗಳು ಸಾಂಗಾಗೋ ರೀತಿಯಲ್ಲಿ ಆ ಕೃಷ್ಣನ ಕೃಪಾಕಟಾಕ್ಷ ನಮಗೆಲ್ಲರಿಗೂ ಬೇಕು. ಹೀಗೆ ಇಂಥ ಹಲವಾರು ಉದಾಹರಣೆಗಳಿದೆ. ಅದು ನಮ್ಮ ಉಪಾಧ್ಯಾಯರು ಹೇಳ್ತಾರೆ, ಅವರಷ್ಟು ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ನಾನು ಕೂಡ ಎಲ್ಲ ಒಂದು ಕಡೆ ವೇದವ್ಯಾಸ ಅಂತ ಹೇಳಿದ್ರೆ ಮಹಾಭಾರತವನ್ನು ಬರೆದವನು ಅಂತೇಳಿ ಹೇಳ್ತಾರೆ. ನಾನು ಬರೀಲಿಲ್ಲ ಅಂದರೂ ಕೂಡ. ಆದರೆ ಅದಕ್ಕಾಗಿ ಸ್ವಲ್ಪ ಮಹಾಭಾರತವನ್ನು ಪುಸ್ತಕವನ್ನು ಓದುವ ಅಭ್ಯಾಸ ಮಾಡಿದಾಗ ಇಂಥ ಕಥೆಗಳು ಜೀವನದಲ್ಲಿ ದೇವರು ನಮ್ಮನ್ನು ರಕ್ಷಿಸುವಂಥದ್ದು. ದೇವರು ನಮ್ಮನ್ನು ಪ್ರತಿಯೊಂದು ಹಂತದಲ್ಲಿ ನಮ್ಮ ಸಣ್ಣ ಹುಲ್ಲು ಅಲ್ಲಾಡಬೇಕಾದರೂ ದೇವರ ಸಂಪೂರ್ಣವಾದಂಥ ಕೃಪಾಕಟಾಕ್ಷ ಬೇಕು. ನಮ್ಮ ಯಾವುದೇ ವ್ಯಕ್ತಿಗಳಿಂದ, ಅದು ದೇಶದ ಯಾವುದೇ ಸ್ಥಾನಮಾನದಲ್ಲಿರಲಿ, ಅವನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರದಲ್ಲಿ ಬಂದ ನಂತರ, ಅಧಿಕಾರದಲ್ಲಿ ಕೂತ ನಂತರ ಎಲ್ಲವೂ ನಾನೇ ಮಾಡುವಂಥದ್ದು ದೇವರ ಕೆಲಸ ಕಾರ್ಯಗಳು ಅಲ್ಲ ಅಂಥೇಳೋ ಮಟ್ಟಿಗೆ ನಮಗೆ ಅಹಂಕಾರ ಬೆಳೆದು ಬಿಟ್ಟರೆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಒಂದೇ ನಿಮಿಷ. ಹಾಗಾಗಿ ಆ ದೇವರು ಮೆಚ್ಚುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ನಾನು ಕೆಲವೊಮ್ಮೆ ರಾಜಕಾರಣದಲ್ಲಿ ಇದ್ದರೂ ಕೂಡ ನಾನು ಕೆಲವೊಮ್ಮೆ ಹೇಳುವಂಥದ್ದು, ನನ್ನ ಹತ್ರ ಹಲವಾರು ಜನರು ಬರ್ತಾರೆ. ಕೆಲವರು ಹೇಳ್ತಾರೆ, ನೀವು 5 ನಿಮಿಷದಲ್ಲಿ ಮಾಡುವಂಥ ಕೆಲಸ ಅರ್ಧ ಗಂಟೆ ಮಾಡ್ತೀರಿ, ಯಾಕೆ ಹಾಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಅವರಿಗೆ ತೃಪ್ತಿ ಮಾಡೋಗೋಸ್ಕರ ನಾನು ಕೆಲಸ ಮಾಡ್ತಾ ಇಲ್ಲ. ನನ್ನ ಮನಸ್ಸಿಗೆ ತೃಪ್ತಿ ಆಗಬೇಕು ಮತ್ತು ದೇವರಿಗೆ ತೃಪ್ತಿ ಆಗಬೇಕು. ಅದಕ್ಕಾಗಿ ಅದರ ಬಗ್ಗೆ ಸಂಪೂರ್ಣವಾದ ಪ್ರಯತ್ನವನ್ನು ಮಾಡುವಂಥದ್ದು. ನನ್ನ ಮನಸ್ಸಿಗೆ ತೃಪ್ತಿ ಆಗಬೇಕು, ದೇವರಿಗೆ ತೃಪ್ತಿ ಆಗಬೇಕು. ಅಷ್ಟ ತನಕ ಆ ಕೆಲಸ ನಾನು ಹಿಂದೆ ಬಿಡಲ್ಲ. ಅಷ್ಟ ತನಕ ನನ್ನ ಪ್ರಯತ್ನಗಳು. ಹಾಗಾಗಿ 5 ನಿಮಿಷದ ಕೆಲಸ 15 ನಿಮಿಷ ಆದರೂ ತೊಂದರೆ ಇಲ್ಲ, 20 ನಿಮಿಷ ಆದರೂ ತೊಂದರೆ ಇಲ್ಲ. ನಾನು ಸ್ವಲ್ಪ ಜಾಸ್ತಿ ದುಡಿಬೇಕಾಗ್ಬೋದು, ಆದರೆ ಸಂಪೂರ್ಣವಾಗಿ ಅದನ್ನು ಸರಿಪಡಿಸುವಂಥ ದೃಷ್ಟಿಯಲ್ಲಿ ಸ್ವಲ್ಪ ಮಾತನಾಡಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅದರ ಹಿಂದೆ ಬಿಡಬೇಕಾಗ್ತದೆ. ಆ ರೀತಿಯ ಚಿಂತನೆಯೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಾಗಾಗಿ ಇದೆಲ್ಲವನ್ನು ಇತಿಹಾಸಗಳು ನಮಗೆ ತಿಳ್ಕೊಳ್ಬೇಕು. ಆದರೆ ಭಾಳ ದುಃಖ ಆಗುತ್ತೆ. ಎಲ್ಲೋ ಒಂದು ಕಡೆ ಶ್ರೀ ಕೃಷ್ಣ ಪರಮಾತ್ಮ ಅಂತ ಹೇಳಿದರೆ ಪಾಪ ಈ ಹಲವಾರು ಜನರು ನಾಟ್ಯಾಲಯದ ದೃಷ್ಟಿಯಲ್ಲಿ ಕೃಷ್ಣಲೀಲೆ ಭರತನಾಟ್ಯ ಮತ್ತು ಕೃಷ್ಣ ಬಾಲ್ಯ ಲೀಲಾ ನೃತ್ಯ ರೂಪಕ ಇವರ ತಂಡದವರಿಗೆ ಮತ್ತು ಎಲ್ಲೋ ಒಂದು ಕಡೆ ಯಾದವ ಗೊಲ್ಲ ಸಮುದಾಯಕ್ಕೆ ಮಾತ್ರ ಸೀಮಿತವಾದಂಥ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಕೃಷ್ಣ ಕೇವಲ ಕುಮಾರಸ್ವಾಮಿಯವರ ಬೇಜಾರು ಮಾಡಬೇಡಿ, ಇಡೀ ಜಗತ್ತಿಗೆ ಕೃಷ್ಣ ಪರಮಾತ್ಮ. ಇವತ್ತು ಅಮೇರಿಕಾದಲ್ಲಿ ಒಂದು ಮಹಾನ್ ಸೈಕ್ಯಾಟ್ರಿಸ್ಟ್ ವೈದ್ಯ ಹೇಳ್ತಾನಂತೆ, ಅಮೇರಿಕದ ಮಹಾನ್ ಸೈಕ್ಯಾಟ್ರಿಸ್ಟ್ ವೈದ್ಯ ತನ್ನ ಕ್ಲಿನಿಕ್ನ ಹಿಂದುಗಡೆ, ತನ್ನ ಕ್ಲಿನಿಕ್ನಲ್ಲಿ ತಾನು ಕೂತ್ಕೊಳ್ಳುವಂಥ
ಕುರ್ಚಿ ಹಿಂದುಗಡೆ ಶ್ರೀ ಕೃಷ್ಣ ಪರಮಾತ್ಮನ ಒಂದು ದೊಡ್ಡದಾದ ರಥದಲ್ಲಿ ಕೂತ್ಕೊಂಡಂಥ ಒಂದು ಫೋಟೋವನ್ನು ಹಾಕಿದಾನಂತೆ. ಆಗ ಕೆಲವರು ಕೇಳ್ತಾರಂತೆ, ನೀನು ಅಮೇರಿಕದಲ್ಲಿ ಹುಟ್ಟಿದಂಥ ಅಮೇರಿಕದ ಪ್ರಜೆ, ಆದರೆ ನೀನು ಒಂದು ಸೈಕ್ಯಾಟ್ರಿಸ್ಟ್ ಆಗಿ ಕೃಷ್ಣನ ಚಿತ್ರವನ್ನು ಹಿಂದುಗಡೆ ಹಾಕಿದ್ದಿ, ಯಾಕೆ ಹಾಕಿದ್ದಿ ಅಂತ ಕೇಳ್ತಾರಂತೆ. ಆಗ ಅವರು ಹೇಳ್ತಾರಂತೆ, ಇಡೀ ಜಗತ್ತಿನಲ್ಲಿ ಕಂಡಂಥ ಒಂದು ಶ್ರೇಷ್ಠ ಮನೋವೈದ್ಯ, ವ್ಯವಸ್ಥೆಗಳಲ್ಲಿ ಮನಸ್ಸಿನ ಚಿಂತನೆಗಳನ್ನು ಅರ್ಥೈಸಿಕೊಂಡು ಅದನ್ನೆಲ್ಲವನ್ನ ತಿಳಿಯಾಗಿ ಬಿಡಿಸಬಲ್ಲಂಥ ಸಾಮರ್ಥ್ಯ ಇರುವಂಥ ಜಗತ್ತಿನ ಏಕೈಕ ವ್ಯಕ್ತಿ ಅವನು ಶ್ರೀಕೃಷ್ಣನೇ. ಹಾಗಾಗಿ ನಾನು ಕೃಷ್ಣನ ಮೂರ್ತಿಯನ್ನು ನನ್ನ ಹಿಂದುಗಡೆ ಇಟ್ಟಿದ್ದೇನೆ ಅಂಥೇಳಿ ಅಮೇರಿಕದ ವ್ಯಕ್ತಿ ತಿಳ್ಕೊಂಡಿದ್ದಾನೆ. ಆದರೆ ಕೆಲವೊಮ್ಮೆ ಕುಮಾರಸ್ವಾಮಿಗಳೇ, ಅಮೇರಿಕದ ಪ್ರಜೆ ತಿಳ್ಕೊಂಡಿದ್ದಾನೆ, ಭಾರತದ ಪ್ರಜೆಗಳೇ ತಿಳ್ಕೊಂಡಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು ಒದ್ದಾಡ್ತಾ ಇದ್ದೇವೆ. ಅಮೇರಿಕದ ಪ್ರಜೆ ಕೃಷ್ಣನ ಬಗ್ಗೆ ತಿಳ್ಕೊಂಡಿದ್ದಾರೆ, ಅಮೇರಿಕದ ವ್ಯಕ್ತಿಗಳು, ಪ್ರಜೆಗಳು ಕೃಷ್ಣನನ್ನು ಪೂಜೆ ಮಾಡ್ತಾರೆ, ಕೊಂಡಾಡ್ತಾರೆ. ಕೃಷ್ಣನಂಥ ಮಹಾನ್ ವ್ಯಕ್ತಿ ಇನ್ನೊಬ್ಬರನ್ನು ಕಾಣಲಿಲ್ಲ ಅಂತೇಳೋ ಮಟ್ಟಿಗೆ ಕೃಷ್ಣನನ್ನ ಜೀವನದಲ್ಲಿ ಆ ಕೃಷ್ಣನ ಇಡೀ ವಿಚಾರಧಾರೆಗಳನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳು ಹರೇ ರಾಮ ಹರೇ ಕೃಷ್ಣದ ಮುಖಾಂತರ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ವಿಸ್ತರಣೆ ಆಗ್ತಾಯಿದ್ರು ಕೂಡ ನಮ್ಮ ದೇಶದಲ್ಲಿ ಹುಟ್ಟಿದಂಥ, ಈ ಮಣ್ಣಿನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ಈ ಕೃಷ್ಣನ ಮಾಯಾಜಾಲ ಗೊತ್ತಾಗಲಿಲ್ಲ. ಹಾಗಂದ್ರೆ ದುಃಖ ಇಲ್ಲ, ಗೊತ್ತಾಗುವಂಥ ದಿನಗಳು ಸ್ವಲ್ಪ ಹತ್ತಿರ ಬರ್ತವೆ. ಇಲ್ಲ, ಅವರವರ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಅನುಭವ ಆದಾಗ ಗೊತ್ತಾಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತೇಳೋದು ನಾನು ಭಾವಿಸ್ತೇನೆ. ಹಾಗಾಗಿ ಇದನ್ನು ಎಲ್ಲವನ್ನು ವಿಚಾರಧಾರೆಗಳು ಹೇಳುವಂಥದ್ದು. ಎಲ್ಲೋ ಒಂದು ಕಡೆ ಧರ್ಮ ಸಂಸ್ಥಾಪನೆಗಾಗಿ ಶ್ರೀ ಕೃಷ್ಣ ಪರಮ ಭಗವಂತ ಏನು ಜನಿಸಿದ ಅಂತೇಳುವಂಥದ್ದು ಹೇಳ್ತಾರೆ. ಹಾಗಾಗಿ ಇವತ್ತು ಧರ್ಮ ಸಂಸ್ಥಾಪನೆಗಾಗಿ ಪುನರಪಿ ಕೃಷ್ಣನ ಜನನದ ಅವಶ್ಯಕತೆ ಇದೆ ಅಂತೇಳುವಂಥ ರೀತಿಯ ಭಾವನೆಯಲ್ಲಿ ನಾವಿದ್ದೇವೆ. ಎಲ್ಲೋ ಒಂದು ಕಡೆ ಈ ರೀತಿಯ ಅನ್ಯಾಯಗಳು, ಎಲ್ಲೋ ಒಂದು ಕಡೆ ಅದಕ್ಕಾಗಿ ಈ ರೀತಿಯ ಅನ್ಯಾಯಗಳು, ಅಧರ್ಮಗಳು ಹೆಚ್ಚಾದಾಗ ನೋಡಿ, ಈಗ ಮಳೆಗಾಲದ ಅಲ್ಲದಂಥ ಸಂದರ್ಭದಲ್ಲಿ ಮಳೆ ಬರುತ್ತೆ, ಚಳಿ ಅಲ್ಲದಲ್ಲದ ಸಂದರ್ಭದಲ್ಲಿ ಚಳಿ ಬರುತ್ತೆ, ಬಿಸಿಲು ಅಲ್ಲದಲ್ಲ ಸಮಯದಲ್ಲಿ ಬಿಸಿಲು ಬರುತ್ತೆ. ಈ ಎಲ್ಲ ರೀತಿಯ ಅವ್ಯವಸ್ಥೆಗಳಾಗಲಿಕ್ಕೆ ಕಾರಣ ಈ ಅನಾಹುತಗಳು, ಈ ಅನ್ಯಾಯಗಳು ಜಗತ್ತಿನಲ್ಲಿ ಮಣ್ಣಿನಲ್ಲಿ ಜಾಸ್ತಿ ಆದಂಥ ಸಂದರ್ಭ. ಅದಕ್ಕಾಗಿ ಧರ್ಮ ಸಂಸ್ಥಾಪನೆಯ ವ್ಯವಸ್ಥೆಗೆ ಭಗವಂತ ಪುನರಪಿ ಹುಟ್ಟಿ ಬರ್ತಾನೆ ಅಂತೇಳುವಂಥ ಭಾವನೆಯೊಂದಿಗೆ ನಿರಂತರವಾದ ನಮ್ಮೆಲ್ಲರ ಕರ್ಮಕ್ಕೆ ನಿರಂತರವಾದ ಫಲ ಸಿಕ್ಕಲಿ. ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೂಡ ಶ್ರೀಕೃಷ್ಣ ವಿಶೇಷವಾಗಿ ನಮಗೆಲ್ಲರಿಗೂ ದೇವರು, ನಿತ್ಯ ನಿರಂತರವಾದ ಪೂಜೆಯನ್ನು ಮಾಡುವಂಥ ದೇವರು. ಹಾಗಾಗಿ ಜಿಲ್ಲಾಡಳಿತ ಇನ್ನಷ್ಟು ವಿಜೃಂಭಣೆಯಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ನನ್ನ ನೆನಪಿದೆ, ಕೊರೋನಾದ ಸಂದರ್ಭದಲ್ಲಿ ಕುಮಾರಸ್ವಾಮಿ ತಾವು ಕೂಡ ಇದ್ರಿ, ನಮ್ಮ ಇವರು ಕೂಡ ಇದ್ದರು. ನಮ್ಮ ಕೊರೋನಾದ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ ಅವಕಾಶ ಸಿಕ್ಕಿಲ್ಲ. ಆದರೂ ನಾವು DC ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ನೀವೆಲ್ಲ ಸೇರಿಕೊಂಡು 10 ಜನರು ಕೃಷ್ಣ ಜನ್ಮಾಷ್ಟಮಿ ಜಯಂತಿಯನ್ನು ಆಚರಿಸೋದು ನನ್ನ ನೆನಪಿದೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ CO ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿದ್ವಿ. ಕೃಷ್ಣ ಜನ್ಮಾಷ್ಟಮಿ ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದ್ವಿ. ಹಾಗಾಗಿ ಅದನ್ನೆಲ್ಲ ಕಂಡಾಗ ಇಲ್ಲಿ ಎಲ್ಲ ಇನ್ನಷ್ಟು ವಿಜೃಂಭಣೆಯಲ್ಲಿ ಮಾಡಬೇಕಿತ್ತು. ಜಿಲ್ಲಾಡಳಿತಕ್ಕೆ ತಹಶೀಲ್ದಾರರೇ ನನಗೆ ಗೊತ್ತಿಲ್ಲ, DC ಅವರು ಮತ್ತು ಇನ್ನಿತರ DC ಅವರು ಇರ್ಬೋದು, ಜಿಲ್ಲಾ ಪಂಚಾಯತ್ CO ಇರ್ಬೋದು, ಅವರು ಯಾವ ಕೆಲಸವನ್ನು ಮಾಡಿದರೂ ಕೂಡ ಅದು ಯಶಸ್ವಿ ಆಗಬೇಕು ಅಂತೇಳಿದ್ರೆ ಶ್ರೀ ಕೃಷ್ಣ ಪರಮಾತ್ಮನ ಆಶೀರ್ವಾದ ಬೇಕು. ಹಾಗಾಗಿ ಅವರು ಕೂಡ ಇಲ್ಲಿ ಉಪಸ್ಥಿತರು ಇರಬೇಕಿತ್ತು ಅಂತೇಳಿ ನನ್ನ ಭಾವನೆ. ಮಂತ್ರಿಗಳೆಲ್ಲ ಉಪಸ್ಥಿತರಿದ್ರೆ ಇನ್ನಷ್ಟು ಒಳ್ಳೆಯದು, ಆದರೆ ಏನು ಮಾಡೋದು ಹೇಳಿ. ಆದರೆ ಎಲ್ಲ ಜಿಲ್ಲಾಡಳಿತದ ವ್ಯವಸ್ಥೆಯಲ್ಲಿ ಆಗಬೇಕಿತ್ತು ಅಂತೇಳುವಂಥ ಭಾವನೆ. ಇದು ಎಲ್ಲದಕ್ಕೂ ಹೆಚ್ಚಾಗಿ ಕೃಷ್ಣನಿಗೆ ಏನೂ ಬೇಡ, ಕೃಷ್ಣ ಏನು ಜಿಲ್ಲಾಧಿಕಾರಿಗಳು ಬರಬೇಕು ಅಂತೇಳಿ ಕೇಳಲಿಕ್ಕಿಲ್ಲ. ಆದರೆ ನಮ್ಮ ಪೂರಕವಾದಂಥ ಭಾವನೆಗಳ ರೂಪದಲ್ಲಿ ನಾವು ಆ ಕೃಷ್ಣನನ್ನು ಭಜಕರು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅದನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಪ್ರಯತ್ನಗಳು ನಮ್ಮಿಂದ ಆಗಬೇಕಿತ್ತು ಅಂತ ಹೇಳುವಂಥದ್ದು ಭಾವನೆ. ಹಾಗಾಗಿ ಇದನ್ನು ಎಲ್ಲವನ್ನು ವಿಶೇಷವಾಗಿ ಶ್ರೀಕೃಷ್ಣನನ್ನು ನಾನು ವಿಶೇಷವಾದ ಕೃಷ್ಣ ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ ಗೋಪಾಲ ಬಾಲಲಲನಾಕರ ಪೂಜನೌ ಚ ವಾರ್ದ್ಯೂ ವಧೂ ಗೃಹಮತೀತ್ಯ ಸಮಧ್ವನಾತಃ
ವಾರ್ದ್ಯೋ ವಧೂ ಗೃಹಮತೀತ್ಯ ಸಮಧ್ವನಾತಃ ಯತ್ರಾಸ್ತಿ ತತ್ ರಜತಪೀಠಪುರಂ ಗರೀಯಃ ಯತ್ರಾಸ್ತಿ ತತ್ ರಜತಪೀಠಪುರಂ ಗರೀಯಃ ಕೃಷ್ಣ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಮಂತ ಸಂಪ್ರದಾಯ, ಶ್ರೀಮಂತ ದೇಶವನ್ನೊಳಗೊಂಡ ಈ ಭಾರತ ದೇಶ ಇಡೀ ಲೋಕಕ್ಕೆ ದೇವರ ಕೋಣೆ ಹೇಳುವಂತಹ ಒಂದು ಉಂಟು ಅಂತಾದರೆ ಅದು ಭಾರತ ದೇಶ. ಒಂದು ಮನೆಯಲ್ಲಿ ಹೇಗೆ ದೇವರ ಕೋಣೆ ಉಂಟು ಹಾಗೆ ಈ ಲೋಕಕ್ಕೆ ದೇವರ ಕೋಣೆ ಅದು ಭಾರತ ದೇಶ. ಯಾಕೆ ಅಂತ ಕೇಳಿದರೆ ಕರ್ಮಭೂಮಿ ಮತ್ತು ಭೋಗಭೂಮಿ. ಕರ್ಮಭೂಮಿ ಎನಿಸಿಕೊಂಡಂತಹ ಈ ಭಾರತ ದೇಶ ಭೋಗಭೂಮಿ ಎನಿಸಿಕೊಂಡಂತಹ ಇನ್ನಿತರ ದೇಶ. ಯಾಕೆ ಇದು ಕರ್ಮಭೂಮಿ ಅಂತ ಹೇಳಿದರು ಅಂತ ಕೇಳಿದರೆ ಯಾಗ ಯಜ್ಞಾದಿಗಳನ್ನು ನಡೆಸುವುದರ ಮೂಲಕ ಇಡೀ ದೇವಾನುದೇವತೆಗಳ ಅಥವಾ ಭಗವಂತನು ಕೂಡ ಅವತಾರಗಳನ್ನು ಎತ್ತಲಿಕ್ಕೆ ಆಯ್ದುಕೊಂಡಂತಹ ಒಂದು ದೇಶ ಉಂಟು ಅಂತಾದರೆ ಅದು ಭಾರತ ದೇಶ. ಅತೀವ ಸಂಪ್ರದಾಯಗಳನ್ನೊಳಗೊಂಡಂತಹ ಈ ದೇಶ ಶ್ರೀಮಂತ ಸಂಪ್ರದಾಯ. ಅದರಲ್ಲಿ ಭಾರತಕ್ಕೆ ಬೆನ್ನೆಲುಬು ಆಗಿರತಕ್ಕಂತಹ ಈ ಕರ್ನಾಟಕ ರಾಜ್ಯ, ಕರ್ನಾಟಕಕ್ಕೆ ಬೆನ್ನೆಲುಬು ಆಗಿರತಕ್ಕಂತಹ ಈ ತುಳುನಾಡು, ಕಲ್ಲು ಮಣ್ಣು ಮರಮಟ್ಟುಗಳಲ್ಲಿ ದೇವರನ್ನು ಕಾಣುವಂತಹ ಒಂದು ವಿಶೇಷ ವಿಭಿನ್ನ ಸಂಪ್ರದಾಯ. ಹಿರಿಯರನ್ನು ನೋಡಿದ ಕೂಡಲೇ ತಲೆಬಾಗುವಂತಹದ್ದು, ಕಿರಿಯರಲ್ಲಿ ವ್ಯವಹರಿಸುವಂಥದ್ದು, ಒಳ್ಳೆಯ ಮತಿಯನ್ನು ಸುಸಂಸ್ಕೃತ ಜೀವನವನ್ನು ತೋರಿಸಿಕೊಟ್ಟಂತಹ ನಮ್ಮ ಹಿರಿಯರು ಅದು ತುಳುನಾಡಿನವರು, ಅದು ಕರ್ನಾಟಕದವರು. ಕೃಷ್ಣಾಷ್ಟಮಿಯ ಈ ಪರ್ವಕಾಲದಲ್ಲಿ ಕೃಷ್ಣನನ್ನು ನೆನೆಸುವಂಥದ್ದು ಕೋಟಿ ಜನ್ಮದಲ್ಲಿ ಪಾಪವನ್ನು ಮಾಡಿದರೆ ಏನೊಂದು ಪಾಪದ ಲೇಪಗಳುಂಟು ಅವೆಲ್ಲವನ್ನು ಪರಿಹರಿಸುವುದರ ಮೂಲಕ ನಮ್ಮನ್ನು ಪುಣ್ಯ ಸಂಪಾದನೆಯ ಸಾದಿಯಲ್ಲಿ ಹೋಗುವಂತಹ ಪ್ರಚೋದನೆಯನ್ನು ಕೊಡ್ತಾನೆ ಅಂತ. ಕೃಷ್ಣಸ್ತು ಭಗವಾನ್ ಸ್ವಯಂ ಕರ್ಷತೀತಿ ಕೃಷ್ಣ. ಕೃಷ್ಣನನ್ನು ನೋಡಿದರೆ ಯಾರಿಗೆ ಸಂತೋಷ ಆಗ್ತದೆಯಾ? ಎಲ್ಲವರಿಗೂ ಸಂತೋಷ ಆಗ್ತದೆ. ಯಾಕೆ ಅಂತ ಕೇಳಿದರೆ ಅವನನ್ನು ಕೃಷ್ಣ ಕೃಷ್ಣ ಅಂತ ಹೇಳಿದರೆ ಕರ್ಷತೀತಿ ಕೃಷ್ಣ. ಲೋಕದಲ್ಲಿ 3 ವಿಧವಾದಂತಹ ಸೌಂದರ್ಯ: ಮಾರಕ, ಮಾಧಕ, ಮೋಹಕ ಸೌಂದರ್ಯ. ಮೋಹಕ ಸೌಂದರ್ಯವನ್ನು ಬೀರುತ್ತಾ ತನ್ನಡೆಗೆ ಎಲ್ಲವರನ್ನು ಆಕರ್ಷಿಸುವುದರ ಮೂಲಕ ಎಲ್ಲವರನ್ನು ಪಾಲಿಸುತ್ತಾ ಅನುಗ್ರಹಿಸುವಂತಹ ಚೈತನ್ಯಾತ್ಮಕ ಶಕ್ತಿಯೇ ಅದು ಕೃಷ್ಣದೇವರು ಅಂತ. ಲೋಕದಲ್ಲಿ ಅಧರ್ಮವೇ ತಾಂಡವವಾಡುತ್ತಾ ಇರುವಾಗ ಲೋಕದ ರಕ್ಷಣೆಗಾಗಿ ದುಷ್ಟರನ್ನು ಶಿಕ್ಷಿಸುವುದರ ಮೂಲಕ ಶಿಷ್ಟರನ್ನು ಎತ್ತಿ ಹಿಡುವಂತಹ ಚೈತನ್ಯಾತ್ಮಕ ಶಕ್ತಿಯೇ ಅದು ಕೃಷ್ಣದೇವರು. ಭಗವಂತ ನಾವೆಲ್ಲವರು ತೃಣ ಸಮಾನರು. ಹುಟ್ಟಿ ಆದ ಕೂಡಲೇ ನಮಗೆ ಗೊತ್ತಾಗ್ತದೆ ಇವರು ನಮ್ಮ ತಂದೆ, ಇವರು ನಮ್ಮ ತಾಯಿ, ಇವರು ನಮ್ಮ ಬಂಧು ಬಳಗ ಅಂತ ನಮಗೆ ಮತ್ತೆ ತಿಳಿಯುವಂಥದ್ದು. ಆದರೆ ಭಗವಂತ ಅವತಾರವನ್ನು ಮಾಡುವಾಗ ಮೊದಲೇ ಸೂಚಿಸ್ತಾನಂತೆ. ಇದೇ ಕೃಷ್ಣಾವತಾರವನ್ನು ನಾವು ತಗೊಳ್ಳುವುದು ಅಂತಾದರೆ ವಸುದೇವ ದೇವಕಿಯರು ಸೆರೆಮನೆಯಲ್ಲಿರುವಾಗ ಭಗವಂತ ದರ್ಶನವನ್ನು ಕೊಡುವುದರ ಮೂಲಕ ಹೇಳ್ತಾನಂತೆ, ದುಷ್ಟರ ಶಿಕ್ಷಣೆಯಾಗಬೇಕು, ದುಷ್ಟರನ್ನು ವಧಿಸಬೇಕು, ಲೋಕಕ್ಕೆ ಮಂಗಳವನ್ನು ಕೊಡಬೇಕು, ಹಾಗಾಗಿ ನಿನ್ನ ಗರ್ಭದಲ್ಲಿ ನಾನು ಜನಿಸ್ತೇನೆ, ಅವತಾರವನ್ನು ಮಾಡ್ತೇನೆ ಅಂತ ಸೂಚಿಸ್ತಾನಂತೆ. ಅದರ ಹಿಂದೆ ನಾವು ಹೋಗುವುದುಂತಾದರೆ
ವಸುದೇವ ದೇವಕಿಯರ ಒಂದು ವಿವಾಹ ವೃತ್ತಾಂತ. ದೇವಕಿ ಯಾರೂ ಅಲ್ಲ, ಕಂಸನ ಸ್ವಂತ ತಂಗಿ. ವಿಜೃಂಭಣೆಯಿಂದ ಆ ವಸುದೇವ ದೇವಕಿಯರಿಗೆ ಮದುವೆ ಆಗ್ತದೆ. ಮದುವೆ ಆಗಿ ಸ್ವಲ್ಪ ಹೊತ್ತಿನಲ್ಲಿ ಆಕಾಶವಾಣಿಯೊಂದು ಬರ್ತದೆ. ವಸುದೇವ ದೇವಕಿಯರ ಅಷ್ಟಮ ಗರ್ಭದಲ್ಲಿ ಒಂದು ಶಿಶು ಬರ್ತದೆ. ಅದು ನಿನ್ನ ಅಂತ್ಯಕ್ಕೆ ಕಾರಣವಾಗ್ತದೆ, ನಿನ್ನನ್ನು ನಾಶ ಮಾಡ್ತಾನೆ ಎನ್ನುವಂತಹ ಆಕಾಶವಾಣಿ ಅಲ್ಲಿ ಬರುವಾಗ ಕಂಸಗೆ ಆಶ್ಚರ್ಯವಾಗ್ತದಂತೆ. ಹಾಗೆ ಭಯಭೀತನುಗೊಳ್ತಾನಂತೆ. ಅದಕ್ಕೆ ಇವರನ್ನು ಸೆರೆಮನೆಯಲ್ಲಿ ವಾಸ ಮಾಡುವಂತಹ ಒಂದು ವ್ಯವಸ್ಥೆ. ಸೆರೆಮನೆಯಲ್ಲಿ 7 ಶಿಶುವನ್ನು ಹಂತ ಹಂತವಾಗಿ ಕ್ರೂರವಾಗಿ ಅವರನ್ನೆಲ್ಲರನ್ನು ಸಾಯಿಸ್ತಾನೆ. ಅಷ್ಟಮ ಗರ್ಭವಾಗುವಾಗ ಭಗವಂತ ಹುಟ್ಟಿದ ಕೂಡಲೇ ಎಲ್ಲರೂ ನಿದ್ರಾ ಸ್ಥಿತಿಯಲ್ಲಿರುವಾಗ, ದಿಗ್ಭ್ರಾಂತ ಸ್ಥಿತಿಯಲ್ಲಿರುವಾಗ, ಇಡೀ ವಿಶ್ವವೇ ದಿಗ್ಭ್ರಾಂತ ಸ್ಥಿತಿಯಲ್ಲಿರುವಾಗ ಕೃಷ್ಣನ ಭಗವಂತನ ಪ್ರೇರಣೆಯಂತೆ ಆ ಭಗವಂತನನ್ನು ತಲೆಯ ಮೇಲೆ ಇಟ್ಟುಕೊಂಡು ನಂದಗೋಪನ ಮನೆಗೆ ಹೋಗ್ತಾರೆ. ನಂದಗೋಪನ ಮನೆಯಲ್ಲಿ ಹುಟ್ಟಿದಂತಹ ಶಿಶುವನ್ನು ಆ ಸೆರೆಮನೆಯಲ್ಲಿ ತಂದಿಡ್ತಾರಂತೆ. ಕಂಸನಿಗೆ ಗೊತ್ತಾಗ್ತದೆ ಅಷ್ಟಮ ಗರ್ಭ ಹುಟ್ಟಿಯಾಗಿದೆ. ಹೋಗ್ತಾನೆ, ಶಿಶುವನ್ನು ಯಥಾಸ್ಥಿತಿಯಾಗಿ ಎತ್ತುವಾಗ ಆ ಶಿಶು ವಿಸ್ಮಯವಾಗ್ತದೆ. ಅಷ್ಟಭುಜೆಯಾಗಿ ಅವನಿಗೆ ತೋರ್ತಾಳಂತೆ. ಅವಳು ಯಾರು ಅಂತ ಕೇಳಿದರೆ, ನಂದಗೋಪಗೃಹೇ ಜಾತ ಯಶೋಧ ಗರ್ಭಸಂಭವ. ಸಪ್ತಶತಿಯಲ್ಲಿ, ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಸಪ್ತಶತಿಯಲ್ಲಿ ಅವಳನ್ನು ದೇವಿ ಅಂತ ನಾವು ಏನನ್ನು ಆರಾಧಿಸ್ತೇವೆ, ಆ ದೇವಿ ಕೃಷ್ಣನ ತಂಗಿ. ಅಷ್ಟಾವಿಂಶತಿತಮೇ ಯುಗೆ, ಈ ಕಲಿಯುಗ ಅಂದರೆ ದ್ವಾಪರದಲ್ಲಿ 28ನೆಯ ದ್ವಾಪರದಲ್ಲಿ ಹುಟ್ಟಿರುವಂತಹ ಆ ಕೃಷ್ಣ ಅಥವಾ ಮತ್ತೆ ಆ ದೇವಿ ಅಷ್ಟಭುಜೆಯಾಗಿ ಹೇಳ್ತಾಳಂತೆ, ನಿನ್ನನ್ನು ನಾಶ ಮಾಡುವಂತಹ ಆ ಶಿಶು ಅಲ್ಲಿ ಬೆಳೀತಾ ಇದ್ದಾನೆ. ನಿನ್ನ ಅಂತ್ಯಕ್ಕೆ ಕಾರಣೀಭೂತರಾಗಿ ನಾನು ನಿಮಿತ್ತವಾಗಿ ನಿನಗೆ ಕಾಣಿಸಿದ್ದೇನೆ ಹೊರತು ನಿನ್ನ ಅಂತ್ಯ ಅಲ್ಲಿ ಕಾಣುತ್ತದೆ, ಆ ಶಿಶು ಅಲ್ಲಿ ಬೆಳೀತಾ ಉಂಟು ಅಂತ ಹೇಳಿ ಅದೃಶ್ಯಳಾಗ್ತಾಳೆ. ಆಗ ಕಂಸ ಆಜ್ಞೆಯನ್ನು ಹೊರಡಿಸ್ತಾನೆ. ಅಲ್ಲಿ ಬೆಳೆಯುವಂತಹ ಎಲ್ಲ ಶಿಶುವನ್ನು ಹತ್ಯೆಗೊಳಿಸುವುದರ ಮೂಲಕ ನಾನು ಕ್ಷೇಮವಾಗಿ ಬದುಕಬಹುದು ಎನ್ನುವಂತಹ ಆಜ್ಞೆಯನ್ನು ಹೊರಡಿಸುವುದರ ಮೂಲಕ ಎಲ್ಲ ಶಿಶುವನ್ನು ನಾಶ ಮಾಡಿ ಅಂತ ಹೇಳುತ್ತಾನೆ. ಕೃಷ್ಣನ ಬಾಲಲೀಲೆ ಎಲ್ಲವೂ ಅಲ್ಲಿ. ಕೃಷ್ಣನ ಒಂದೊಂದು ಬಾಲಲೀಲೆಯನ್ನು ನಾವು ನೋಡಿದ್ವಿ ಅಂತಾದರೆ ಎಲ್ಲವೂ ಒಂದು ಸಂದೇಶಪೂರ್ವಕ. ಪೂತನಿ, ಶಕಟಾಸುರ ಎಲ್ಲವೂ ಮಹಾಮಹಾ ದೈತ್ಯರನ್ನು ನಾಶ ಮಾಡುವುದರ ಮೂಲಕ ಲೋಕಕ್ಕೆ ಮಂಗಳ. ಇನ್ನು ಕಾಳಿಂಗ ಮರ್ದನವನ್ನು ನಾವು ನೋಡಿದ್ವಿ ಅಂತಾದರೆ ಗೋಪಾಲಕರು, ದನಗಳು, ಹೆಮ್ಮಕ್ಕಳು ಎಲ್ಲರೂ ಆ ಪ್ರಾಂತದಲ್ಲಿರುವಾಗ ಕಾಳಿಂಗ ಸರ್ಪನ ವಿಷದಿಂದ ಎಲ್ಲರೂ ಮೃತಪಡ್ತಾರೆ. ಆ ಹೊತ್ತಲ್ಲಿ ಕೃಷ್ಣ ಕಾಳಿಂಗ ನರ್ತನ ಮಾಡುವುದರ ಮೂಲಕ, ಕಾಳಿಂಗನ ಅಹಂಭಾವವನ್ನು ನಾಶ ಮಾಡುವುದರ ಮೂಲಕ ಕಾಳಿಂಗ ಮರ್ದನವನ್ನು ಮಾಡ್ತಾನೆ. ಅಲ್ಲಿರುವಂತಹ ಎಲ್ಲರನ್ನು ಉದ್ಧರಿಸ್ತಾನೆ. ಕೇವಲ ಒಂದು ಕೊಳಲಿನ ನಾದದಿಂದ ಎಲ್ಲರನ್ನು ತನ್ನೆಡೆಗೆ ಆಕರ್ಷಿಸುವಂತಹ ಚೈತನ್ಯಾತ್ಮಕ ಸ್ವರೂಪವೇ ಅದು ಗೋಪಾಲಕೃಷ್ಣ. ಕೃಷ್ಣ ಲೀಲೆಯನ್ನು ಇನ್ನೂ ನೋಡುವುದಂತಾದರೆ ಗೋವರ್ಧನ ಬೆಟ್ಟ.
ಗೋವುಗಳ ಬೆಟ್ಟ ಎನ್ನುವಂತಹ ಒಂದು ಹೆಸರು. ಅದಕ್ಕೆ ಇಂದ್ರನ ಗೋವುಗಳಿಗೆ ಆಶ್ರಯವಾದಂತಹ ಆ ಬೆಟ್ಟ ಯಾಕೆ ಆ ಇಂದ್ರನಿಗೆ ಪೂಜೆ ಮಾಡಬೇಕು ಎನ್ನುವಂತಹ ಒಂದು ವಿಷಯ. ಕೃಷ್ಣ ಹೇಳ್ತಾನೆ, ಇಂದ್ರನಿಗೆ ಪೂಜೆ ಮಾಡುವುದು ಸಮಂಜಸವಲ್ಲ, ಇಲ್ಲಿ ಗೋವುಗಳಿಗೆ ಪೂಜೆ ಆಗಬೇಕು. ಆಗ ಇಂದ್ರ ಬರಗಾಲ, ಕ್ಷಾಮಗಳು ಇತ್ಯಾದಿಗಳನ್ನೆಲ್ಲ ಧರೆಗೆ ಕೊಡ್ತಾನೆ. ಕೃಷ್ಣ ಆಗ ಕೇವಲ ಕಿರುಬೆರಳಿನಲ್ಲಿ ಆ ಗೋವರ್ಧನ ಬೆಟ್ಟವನ್ನು ಎತ್ತುವುದರ ಮೂಲಕ ಇಡೀ ಆ ಲೋಕಕ್ಕೆ, ಆ ಪ್ರಾಂತ್ಯಕ್ಕೆ ಆಶ್ರಯವನ್ನು ಕೊಡುವುದರ ಮೂಲಕ ಎಲ್ಲರಿಗೂ ತಿಳಿತದಂತೆ ಇವ ಸಾಮಾನ್ಯನಲ್ಲ, ಇವ ದೇವಮಾನವ ಅಂತ. ಭಗವಂತ ಈ ಲೋಕದಲ್ಲಿ ಅವತಾರವನ್ನು ಮಾಡುವಾಗ ಈ ಮಾನವ ಲೋಕದಲ್ಲಿ ಅವತಾರವನ್ನು ಮಾಡುವಾಗ ಮಾನವರಂತೆ ವರ್ತಿಸಬೇಕು ಎನ್ನುವಂತಹ ನಿಯಮ. ಮಾನವರಂತೆ ವರ್ತಿಸುವುದರ ಮೂಲಕ ದೇವ ಮಾನವನಾಗಿ ಬೆಳೆದಂತಹ ಒಂದು ಸ್ವರೂಪ ಅದು ಕೃಷ್ಣಾವತಾರ. ಯಾವುದನ್ನು ನಾವು ಪೂರ್ಣಾವತಾರ ಅಂತ ಹೇಳ್ತೇವೆ ಅದು ಕೃಷ್ಣಾವತಾರ. ಕೃಷ್ಣ ಲೀಲೆಯನ್ನು ಎಲ್ಲವರಿಗೂ ತೋರಿಸ್ತಾನಂತೆ. ಆಮೇಲೆ ಮಕ್ಕಳಾಟಿಕೆಯ ಸಮಯದಲ್ಲಿ ತನ್ನ ಮಾವನನ್ನು ಕೊಂದ. ಮುಚುಕುಂದನಿಗೆ ಜ್ಞಾನೋದಯವಾಯಿತು. ಕೃಷ್ಣ ನಡೆದಂತಹ ಹಾದಿಯಲ್ಲಿ ಎಲ್ಲವರಿಗೂ ಏನೊಂದು ಅಹಂಭಾವವಿತ್ತೋ, ನಾನೇ ಎಲ್ಲವೂ ಎನ್ನುವಂಥದ್ದು ಅಹಂಭಾವವಿತ್ತೋ, ಅವೆಲ್ಲವನ್ನು ಕೃಷ್ಣ ನಾಶ ಮಾಡುವುದರ ಮೂಲಕ ಅವರನ್ನು ಉದ್ಧರಿಸ್ತಾನಂತೆ. ಇನ್ನು ಕಂಸನನ್ನು ನಾಶ ಮಾಡಿದ, ಲೋಕಕ್ಕೆ ಮಂಗಳ. ಅದಾದ ನಂತರ ಪಾಂಡವ ಮತ್ತು ಕೌರವರ ಯುದ್ಧ. ಲೋಕದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ 4 ವೇದಗಳು ಪ್ರಚಲಿತ. ಆದರೆ ಉಪನಿಷತ್ತಲ್ಲಿ ಹೇಳುವಂಥದ್ದು ಭಾರತಂ ಪಂಚಮೋ ವೇದ. ಪಂಚಮ ವೇದವೆನಿಸಿಕೊಂಡಂತಹ ಈ ಮಹಾಭಾರತವನ್ನು ನಾವು ಅಧ್ಯಯನ ಮಾಡಿದ್ವಿ ಅಂತಾದರೆ, ಅಥವಾ ನಾವು ಅದನ್ನು ಪಾರಾಯಣ ಮಾಡಿದ್ವಿ ಅಂತಾದರೆ ಆಗ ತಿಳಿತದೆ ಮಹಾಭಾರತ ಏನೂ ಅಲ್ಲ, ನಮ್ಮ ಮನೆಯ ಸಮಸ್ಯೆಯೇ ಮಹಾಭಾರತ ಅಂತ ಆಗ ತಿಳಿತದೆ. ಕೌರವರನ್ನು ಪಾಂಡವರನ್ನು ನಾವು ನಮ್ಮ ಜೀವನದಲ್ಲಿ ನಾವು ಒಮ್ಮೆ ಯೋಚನೆ ಮಾಡಿದ್ವಿ ಅಂತಾದರೆ ನಮ್ಮ ಮನೆಯಲ್ಲೂ ಮಹಾಭಾರತ ನಡೀತದೆ ಅಂತ ಗೊತ್ತಾಗ್ತದೆ. ಒಳ್ಳೆಯ ಕೃತ್ಯಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮೂಲಕ ನಾವು ಸಂಕಲ್ಪವನ್ನು ಮಾಡುವಾಗ ಆಗ ಕೌರವರು ಎಚ್ಚರಿಸ್ತಾರಂತೆ, ಮಾಡಬಾರದು ಇದನ್ನು, ಅದು ಕೌರವರು. ಆಗ ನಾವು ಭಗವಂತನನ್ನು ಮೊರೆ ಹೊಕ್ವಿ ಅಂತಾದರೆ, ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ವಿ ಅಂತಾದರೆ ಏನೊಂದು ವಿಘ್ನಗಳುಂಟು ಅವೆಲ್ಲವನ್ನು ಪರಿಹರಿಸ್ತಾನೆ. ಅದಕ್ಕೆ ಶ್ರೇಯಾಂಸಿ ಬಹುವಿಘ್ನಾನಿ ಸಂಭವಂತಿ ಕಲವು ಯುಗೆ. ಕಲಿಯುಗ ಪ್ರಾರಂಭವಾಗುವಾಗ 2 ಮಜಲುಗಳು, ಶ್ರೇಯಸ್ಸು, ಇನ್ನೊಂದು ಪ್ರೇಯಸ್ಸು. ಪ್ರೇಯಸ್ಸು ಅಂತ ಹೇಳಿದರೆ ನಾವು ಮಾತ್ರ ಒಳ್ಳೆಯವರಾಗಬೇಕು, ಉಳಿದವರೆಲ್ಲರೂ ಹಾಳಾಗಬೇಕು ಎನ್ನುವಂತಹ ಸ್ವಾರ್ಥ ಸೇವೆ. ಇನ್ನು ಶ್ರೇಯಸ್ಸು, ನಾನು ಮಾತ್ರ ಅಲ್ಲ, ನನ್ನ ಜೊತೆ ಇದ್ದವರು ಎಲ್ಲರೂ ಒಳ್ಳೆಯವರಾಗಬೇಕು ಎನ್ನುವಂತಹ ನಿಸ್ವಾರ್ಥ ಸೇವೆ. ಇದು ಶ್ರೇಯಸ್ಸು. ಶ್ರೇಯಸ್ಸಿನ ಕೆಲಸಗಳನ್ನು ಮಾಡಿಕೊಂಡು ಹೋಗುವಾಗ ತುಂಬ ವಿಘ್ನಗಳು, ಅಡೆತಡೆಗಳು. ಆಗ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ವಿ ಅಂತಾದರೆ, ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ, ನಾನು ಮಾಡುವುದಲ್ಲ, ನನ್ನ ಒಳಗೆ ದೇವರಿದ್ದು ನನ್ನ ಹತ್ರ ಮಾಡಿಸುವುದು ಎನ್ನುವಂತಹ ಸದಾಶಯದಲ್ಲಿ ನಾವು ಪ್ರವೃತ್ತಿಯನ್ನು ಮಾಡಿದ್ವಿ ಅಂತಾದರೆ ಎಲ್ಲ ವಿಘ್ನಗಳು ಪರಿಹರಿಸುವುದರ ಮೂಲಕ ನಮ್ಮನ್ನು ಉದ್ಧರಿಸ್ತಾನೆ ಅಂತ. ಮಹಾಭಾರತ ಯುದ್ಧದಲ್ಲಿ 18 ಆಕ್ಷೋಹಿಣಿ ಸೈನ್ಯ, ಅದರಲ್ಲಿ 7 ಆಕ್ಷೋಹಿಣಿ ಸೈನ್ಯ ಪಾಂಡವರು, 11 ಆಕ್ಷೋಹಿಣಿ ಸೈನ್ಯ ಕೌರವರು. ಆ ಯುದ್ಧ ನಡೆಯುವುದರ ಮೊದಲು ಪಾಂಡವ ರಾಯಭಾರಿಯಾಗಿ, ಪಾಂಡವ ಪಕ್ಷಪಾತಿಯಾಗಿ ಕೃಷ್ಣ
ಸಂಧಾನವನ್ನು ಮಾಡ್ತೇನೆ ಎನ್ನುವಂತಹ ಉದ್ದೇಶದಲ್ಲಿ ಹೋಗುವಾಗ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ, ಭೀಮರಲ್ಲಿ ನಿನ್ನ ಅಭಿಪ್ರಾಯವೇನು ಅಂತ ಕೇಳುವಾಗ ಧರ್ಮರಾಜ ಹೇಳ್ತಾನೆ, 5 ರಾಜ್ಯವನ್ನು ಕೊಡಬೇಕು, ಅಷ್ಟೇ ನೀನು ಸಂಧಾನವನ್ನು ಮಾಡಿಕೊಂಡು ಬಾ ಅಂತ ಧರ್ಮರಾಜ ಹೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಎಲ್ಲಿಯ ಸಂಧಾನ? 5 ರಾಜ್ಯವನ್ನು ಕೊಡದೇ ಇದ್ದರೆ ಮುಂದೆ ಯುದ್ಧ ನಡೀತದೆ, ಯುದ್ಧದಲ್ಲಿ ನಾವು ಪಡಿತೇವೆ ಎನ್ನುವಂತಹ ಅಭಿಪ್ರಾಯವನ್ನು ಭೀಮ ತಿಳಿಸ್ತಾನೆ. ನಕುಲ ಸಹದೇವರು ಅಣ್ಣನ ಹಾಗೆ, ಅಣ್ಣ ಏನು ಹೇಳ್ತಾನೋ ಅದು ನನ್ನ ಅಭಿಪ್ರಾಯ. ಆಯಿತು, ಸಂಧಾನವನ್ನು ಮಾಡ್ತೇನೆ ಎನ್ನುವಂತಹ ಉದ್ದೇಶದಲ್ಲಿ ಕೌರವೇಶ್ವರನಲ್ಲಿ ನಡೀತಾರೆ. ಎಲ್ಲವರು ಸ್ವಾಗತವನ್ನು ಮಾಡಲಿಕ್ಕೆ ಎಲ್ಲವರಲ್ಲಿ ಸಿದ್ಧರಾಗಿದ್ದಾರೆ. ಕೌರವೇಶ್ವರ, ಭೀಮ, ಭೀಷ್ಮ ಮತ್ತು ದ್ರೋಣಾಚಾರ್ಯರು ಇತ್ಯಾದಿಗಳು ಎಲ್ಲವರು ಅಲ್ಲಿ ನಿಂತಿದ್ದಾರೆ. ಕೌರವೇಶ್ವರ ನಿಲ್ಲಿಸ್ತಾನೆ, ನನ್ನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಹೋಗು ಅಂತ. ಆಗ ಕೃಷ್ಣ ಹೇಳ್ತಾನೆ, ನಿನ್ನ ಮನೆಗೆ ಕರೆಯುವಂತಹ ಮನಸ್ಸು ನಿನ್ನಲ್ಲಿಲ್ಲ, ನನಗೆ ಹಸಿವಿಲ್ಲ, ನಾನು ಬರುವುದಿಲ್ಲ. ಆಗ ದ್ರೋಣಾಚಾರ್ಯರು, ಅಶ್ವತ್ಥಾಮರೆಲ್ಲ ಎದ್ದು ನಿಲ್ತಾರಂತೆ, ನನ್ನ ಮನೆಗೆ ಬಾ. ಯಾರ ಮನೆಗೂ ಹೋಗದೆ ವಿದುರನ ಮನೆಗೆ ಹೋಗ್ತಾನಂತೆ. ಯಾಕೆ ಅಂತ ಕೇಳಿದರೆ, ಯಾವ ಅಪೇಕ್ಷೆಯನ್ನು ಇಡದೆ ಎಲ್ಲವೂ ಭಗವಂತನದ್ದೇ, ನನ್ನದೇನೂ ಇಲ್ಲ ಎನ್ನುವಂತಹ ಮನಸ್ಥಿತಿಯನ್ನೊಳಗೊಂಡ ಆ ವಿದುರ ಮಹಾಜ್ಞಾನಿ, ಅವನ ಮನೆಗೆ ಹೋಗ್ತಾನಂತೆ. ಆಗ ವಿದುರ ಕೇಳ್ತಾನೆ, ಶ್ರೀಮಂತರ ಮನೆ ಎಲ್ಲವೂ ಇತ್ತು, ಯಾಕೆ ನನ್ನ ಮನೆಗೆ ಬಂದೆ? ನನ್ನ ಮನೆಯಲ್ಲಿ ಏನೂ ಇಲ್ಲ, ಗಂಜಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳುವಾಗ, ನನಗೆ ಅದೇ ಬೇಕು. ಯಾರು ಪ್ರೀತಿಯಿಂದ ನನಗೇನನ್ನು ಕೊಡ್ತಾರೋ ಅದನ್ನು ನಾನು ಸ್ವೀಕರಿಸುವವ. ಹೆಮ್ಮಕ್ಕಳ ಕಣ್ಣೀರನ್ನು ಒರೆಸಲಿಕ್ಕೆ ಈ ಧರೆಗಿಳಿದು ಬಂದಿದ್ದೇನೆ. ಶಿಷ್ಟರನ್ನು ಉದ್ಧರಿಸುವಂತಹ ಒಂದು ಸಂಕಲ್ಪವನ್ನೇ ಇಟ್ಟುಕೊಂಡು ಈ ಧರೆಗಿಳಿದು ಬಂದಿದ್ದೇನೆ. ಯಾರು ನನ್ನನ್ನು ಅತೀವ ಪ್ರೀತಿಯಿಂದ ನನ್ನನ್ನು ಆರಾಧಿಸ್ತಾರೋ ಅವನ ಮನೆಗೆ ನಾನು ಸದಾ ಯಾವತ್ತೂ ಅಲ್ಲಿ ಇರ್ತೇನೆ, ಅವನನ್ನು ಅನುಗ್ರಹ ಮಾಡ್ತೇನೆ ಅಂತ ಎನ್ನುವಂತಹ ಉದ್ದೇಶದಿಂದ ಅವ ಬಂದಿದ್ದೇನೆ. ಹಾಗೆ ನಿನ್ನ ಮನೆಗೆ ಬಂದಿದ್ದೇನೆ, ಆತಿಥ್ಯವನ್ನು ಸ್ವೀಕರಿಸ್ತೇನೆ ಅಂತ ಹೇಳ್ತಾನೆ. ಮತ್ತು ಅದಾದ ನಂತರ ಸಂಧಾನ ವಿಫಲವಾಗ್ತದೆ, ಮಹಾಭಾರತ ಯುದ್ಧ ನಡೀತದೆ. ಮಹಾಭಾರತದಲ್ಲಿ ಪಾರ್ಥಯೇವ ಧನುರ್ಧರಃ ಎನ್ನುವಂತಹ ಒಂದು ಬಿರುದನ್ನು ಇರಿಸಿದಂತಹ ಆ ಗಾಂಡೀವ ಧನಸ್ಸು, ಆ ಅರ್ಜುನ ಬಂಧು ಬಾಂಧವರನ್ನೆಲ್ಲರನ್ನು ನೋಡುವುದರ ಮೂಲಕ ನನ್ನಿಂದ ಆಗದು ಈ ಯುದ್ಧ, ಗಾಂಡೀವವನ್ನು ಬಿಸಾಡುವುದರ ಮೂಲಕ ನಾನು ಯುದ್ಧ ಮಾಡುವುದಿಲ್ಲ ಎನ್ನುವಂತ ಹೇಳ್ತಾನೆ. ಆ ಹೊತ್ತಲ್ಲಿ ವಿರಾಟ ರೂಪ ದರ್ಶನ, ವಿಶ್ವರೂಪ ದರ್ಶನವನ್ನು ಮಾಡುವುದರ ಮೂಲಕ ಅರ್ಜುನನಿಗೆ ಜ್ಞಾನೋದಯವಾಗಿಸುವಂತಹ ಏನೊಂದು ಪವಿತ್ರ ಗ್ರಂಥವಾಗಿದೆಯೋ ಅದನ್ನು, ಗೀತೆಯನ್ನು ಬೋಧಿಸಿದ. ಅದೇ ಭಗವದ್ಗೀತೆ. ಭಗವದ್ಗೀತೆಯನ್ನು ಯಾರು ಪಠಣ ಮಾಡ್ತಾರೋ, ಯಾರು ಪಾರಾಯಣ ಮಾಡ್ತಾರೋ ಅವರೆಲ್ಲರಿಗೂ ದಾರಿದ್ರ್ಯವು ದೂರವಾಗುವುದರ ಮೂಲಕ ಸುಜ್ಞಾನವನ್ನು ಕೊಡ್ತದೆ ಅಂತ. ಒಮ್ಮೆಗೆ ಬಡತನ ಬಂದರೂ ಸಂಪಾದಿಸಿ ಶ್ರೀಮಂತರಾಗಬಹುದಂತೆ. ಆದರೆ ಒಮ್ಮೆ ನಮ್ಮ ಜೀವನಕ್ಕೆ ದಾರಿದ್ರ್ಯ ಬಂತು ಅಂತಾದರೆ, ಅನ್ನ ಉಣ್ಣದ ರೋಗ ನಮಗೆ ಬಂತು ಅಂತಾದರೆ ಅನ್ನವನ್ನು ನೋಡಿ ಅಳಬೇಕೇ ವಿನಃ ಮತ್ತೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ದಾರಿದ್ರ್ಯಂ ನ ಪ್ರಯಚ್ಛಮೆ, ದಾರಿದ್ರ್ಯವನ್ನು ಪರಿಹರಿಸುವುದರ ಮೂಲಕ ನಮ್ಮನ್ನು ಉದ್ಧರಿಸ್ತಾನೆ. ಅದು ಭಗವದ್ಗೀತೆಯ ಫಲಶ್ರುತಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಫಲಾಪೇಕ್ಷೆಯನ್ನು ಏನೂ ಅಪೇಕ್ಷಿಸದೆ ನೀನು ನಿನ್ನ ಕರ್ತವ್ಯವನ್ನು ಮಾಡು, ಯೋಗ ಮತ್ತು ಕ್ಷೇಮವನ್ನು ನನಗೆ ಬಿಡು, ನಾನು ನಿನಗೆ ಅನುಗ್ರಹಿಸ್ತೇನೆ ಅಂತ. ಅನನ್ಯ ಭಕ್ತಿಯಿಂದ ನನ್ನನ್ನು ಆರಾಧನೆ ಮಾಡು, ನಾನು ನಿನಗೆ ಅದರದ್ದೇನು ಫಲ ಉಂಟು ಅದು ನಾನು ಕೊಡ್ತೇನೆ ಎನ್ನುವಂತಹ ಕೃಷ್ಣನದ್ದು ವಾಕ್ಯ. ಗೀತೆಯನ್ನು ಬೋಧಿಸಿದ, ವಿಶ್ವರೂಪ ದರ್ಶನವನ್ನು ಮಾಡಿಸುವುದರ ಮೂಲಕ ಅರ್ಜುನನಿಗೆ ಜ್ಞಾನೋದಯವಾಯಿತು.
ಕೊನೆಯ ಹಂತ, ಯುದ್ಧದ ಕೊನೆಯ ಹಂತದಲ್ಲಿ ಅಶ್ವತ್ಥಾಮರು ಪ್ರಯೋಗಿಸಿದಂತಹ ನಾರಾಯಣ ಅಸ್ತ್ರ. ಆಗ ಕೃಷ್ಣ ಹೇಳ್ತಾನೆ, ರಥದಿಂದ ಇಳಿದು ಕೆಳಗೆ ಹೋಗು ಅಂತ. ಆಗ ಅಹಂಭಾವದಿಂದ ಪಾರ್ಥ ಹೇಳ್ತಾನಂತೆ, ನಾನು ಇಳಿಯುವುದಿಲ್ಲ, ನೀನು ಮೊದಲು ಇಳಿ, ನನ್ನನ್ನು ಇಳಿಸು. ಆಗ ಕೃಷ್ಣ ಹೇಳ್ತಾನೆ, ನಾನು ಇಳಿದ್ರೆ ರಥ ಸಹಿತ ನೀನು ಹೊತ್ತಿ ಭಸ್ಮವಾಗ್ತೀಯ, ನೀನು ಇಳಿ, ನಾನು ಆಮೇಲೆ ಇಳಿತೇನೆ. ಅರ್ಜುನ ಇಳಿದ. ಭಗವಂತ ಇಳಿದ ತಕ್ಷಣವೇ ನಾರಾಯಣ ಅಸ್ತ್ರದ ಏನೊಂದು ಪ್ರಖರವಾದಂತಹ ಏನೊಂದು ಶಕ್ತಿ ಉಂಟು, ಅವೆಲ್ಲವೂ ಭಸ್ಮವಾಗ್ತದೆ. ಇಡೀ ಸರತಃ ರಥವು ಭಸ್ಮವಾಗ್ತದೆ. ಆಗ ಅರ್ಜುನನಿಗೆ ಜ್ಞಾನೋದಯವಾಗ್ತದೆ. ಕೃಷ್ಣನಿಲ್ಲದ ಬದುಕು ಏನೂ ಅಲ್ಲ, ಎಲ್ಲವೂ ಶೂನ್ಯ. ಕೃಷ್ಣನಿಗೆ ನಮಸ್ಕರಿಸುತ್ತಾ ತಪ್ಪಾಯಿತು ಅಂತ ಕ್ಷಮೆಯಾಚಿಸ್ತಾನೆ. ಇನ್ನು ಕೃಷ್ಣನ ಪರಂಧಾಮ. ಕೃಷ್ಣ ಅರ್ಜುನನನ್ನು ಕರೆದು ಹೇಳ್ತಾನಂತೆ, ನನ್ನ ಅವತಾರದ ಅವಧಿ ಮುಗಿದಾಗಿದೆ, ಇನ್ನು ನಾನು ಅವತಾರ ಮುಗಿಸಿ 7ನೇ ದಿನ ದ್ವಾರಕ್ಕೆ ಮುಳುಗಿ ಹೋಗ್ತದೆ. ಅಲ್ಲಿರುವ ಯಾದವ ಸಾಮ್ರಾಜ್ಯ, ಹೆಮ್ಮಕ್ಕಳು ಎಲ್ಲರೂ ನಾಶವಾಗ್ತಾರೆ. ಹಾಗಾಗಿ ದ್ವಾರಕೆಯಲ್ಲಿದ್ದಂತಹ ಎಲ್ಲವರನ್ನು ಅಲ್ಲಿಂದ ಸಾಗಿಸು, ನಾನು ಮುಳುಗ್ತೇನೆ, ನಾನು ಅವತಾರ ಸಮಾಪ್ತಿ ಮಾಡ್ತೇನೆ ಅಂತ ಹೇಳ್ತಾನಂತೆ. ಆಗ ಅರ್ಜುನ ದ್ವಾರಕೆಯಲ್ಲಿದ್ದಂತಹ ಎಲ್ಲವರನ್ನು, ಹೆಮ್ಮಕ್ಕಳನ್ನು, ಯಾದವರನ್ನು ಎಲ್ಲವರನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾನಂತೆ. ದಟ್ಟವಾದ ಕಾಡಿನ ಹಾದಿಯಿಂದ ಹೋಗುವಾಗ ದರೋಡೆಕೋರರು ಅಲ್ಲಿ ಅಡ್ಡಗಡ್ತಾರಂತೆ. ಅಡ್ಡಗಟ್ಟಿ ಹೆಮ್ಮಕ್ಕಳಲ್ಲಿದ್ದಂತಹ ಎಲ್ಲ ಆಭರಣಗಳನ್ನು, ಹೆಮ್ಮಕ್ಕಳನ್ನು ಸಹಿತವಾಗಿ ಅಲ್ಲಿಂದ ಅಪಹರಿಸ್ತಾರೆ. ಪಾರ್ಥ ಏವ ಧನುರ್ಧರಃ, ತ್ರೈಲೋಕ್ಯ ಇಡೀ ಲೋಕದಲ್ಲಿ ಇನ್ನೊಬ್ಬ ನನಗೆ ಸಮಾನನಾದ ಗಂಡಿಲ್ಲ ಎನ್ನುವಂತಹ ಅರ್ಜುನ ನಿಷ್ಪ್ರಯೋಜಕ ಆದ. ಪುನಃ ಧರ್ಮರಾಜನಲ್ಲಿ ಬಂದು ಹೇಳ್ತಾನೆ, ಯಾವುದು ನನ್ನ ಅಸ್ತ್ರವೋ, ಯಾವುದು ನನ್ನ ಶಕ್ತಿ ಗಾಂಡೀವವೋ ಅವು ಇದ್ದು ಯಾವುದೂ ಪ್ರಯೋಜನವಾಗಲಿಲ್ಲ. ನಮ್ಮ ಹೆಮ್ಮಕ್ಕಳೆಲ್ಲವೂ ಅಪಹರಣವಾಗಿದೆ, ಆಭರಣಗಳೆಲ್ಲವೂ ಹೋಗಿದೆ, ಏನು ಮಾಡುವುದು? ಆಗ ಧರ್ಮರಾಜ ಹೇಳ್ತಾನೆ, ನನಗೆ ಬೆನ್ನೆಲುಬು ಆಗಿರುವಂತಹದ್ದು ಯಾರು ಅಂತ ನೀನು ಗಮನಿಸಿದರೆ ಅದು ಕೃಷ್ಣ. ಕೃಷ್ಣನ ಪ್ರೇರಣೆಯಂತೆ ನಾವು ಯುದ್ಧವನ್ನು ಮಾಡಿದ್ದೆವು, ನಮಗೆ ಜಯ ಪ್ರಾಪ್ತವಾಗಿದೆ. ಅದು ಯಾರಿಂದ? ಅದು ಭಗವಂತ. ಈ ಪ್ರಸ್ತುತ ಕಾಲದಲ್ಲಿ ಕೃಷ್ಣನಿಲ್ಲ, ಹಾಗಾಗಿ ನಿನಗೆ ಸೋಲು ಬಂತು. ಕುರುಕ್ಷೇತ್ರ ಯುದ್ಧದಲ್ಲಿ ಯಾರೆಲ್ಲ ನಾನೇ ಸಾಯಿಸಿದ್ದೇನೆ ಎಂದು ಬೀಗಿದ್ದಾರೋ, ಭೀಮನಾಗಲಿ, ಅರ್ಜುನನಾಗಲಿ, ನಕುಲ ಸಹದೇವರಾಗಲಿ, ಧರ್ಮರಾಜನಾಗಲಿ, ಆಗ ತಿಳಿತದಂತೆ ಎಲ್ಲವೂ ಕೃಷ್ಣನ ಪ್ರೇರಣೆಯಂತೆ, ಕೃಷ್ಣನ ಆಜ್ಞೆಯಂತೆ ನಡೆದದ್ದೇ ವಿನಃ ನನ್ನಿಂದ ಏನೂ ಅಲ್ಲ. ಹೇಗೆ ಒಂದು ಕತ್ತಲೆ ಕೋಣೆಯಲ್ಲಿ ಬೆಳಕನ್ನು ಹೊತ್ತಿಸಿದಾಗ ಬೆಳಕು ಹೇಗೆ ಆವರಿಸ್ತದೆಯೋ, ಅವರಲ್ಲಿದ್ದಂತಹ ಅಜ್ಞಾನ ಹೇಳತಕ್ಕಂತಹ ಅಂಧಕಾರ ಆವತ್ತು ನಾಶವಾಗಿ, ಆಗ ಹೇಳ್ತಾರೆ, ಕೃಷ್ಣನಿಲ್ಲದ ಬದುಕು ನಮಗೆ ಬೇಡ, ನಾವು ಸ್ವರ್ಗಲೋಕಕ್ಕೆ ಹೋಗುವ ಎನ್ನುವಂತಹ ಸಂಕಲ್ಪವನ್ನು ಮಾಡುವುದರ ಮೂಲಕ ಅವರು ಮುಂದುವರಿತಾರಂತೆ. ಇದರಲ್ಲಿ ಕೃಷ್ಣನ ಸಂದೇಶ ಏನು ಅಂತ ಕೇಳಿದರೆ, ಕೃಷ್ಣ ಇಡೀ ಲೋಕವೇ ಹೇಳುತ್ತದೆ, ಕೃಷ್ಣ ಕಳ್ಳತನವನ್ನು ಮಾಡಿದ, ಹೆಮ್ಮಕ್ಕಳ ಸೀರೆಯನ್ನು ಅಪಹರಿಸಿದ, ಇನ್ನಿತರ ತುಂಬ. ಸೀರೆಯನ್ನು ಯಾಕೆ ಕದ್ದೊಯ್ದ ಅಂತ ಕೇಳಿದರೆ, ನಗ್ನವಾಗಿ ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಶಾಪ. ಯಾರು ದೇಹವನ್ನು ಮರೆತು ಯಾರು ಸ್ನಾನವನ್ನು ಮಾಡಬಾರದು ಎನ್ನುವಂತಹ ಉದ್ದೇಶ ಅದರಲ್ಲಿತ್ತು.
ಆ ಗೋಪಿಕಾಸ್ತ್ರೀಯರು ಎಲ್ಲರೂ ಕೃಷ್ಣನಲ್ಲಿ ಯಾಚಿಸ್ತಾರಂತೆ, ನನಗೆ ನನ್ನ ವಸ್ತ್ರವನ್ನು ಕೊಡು ಅಂತ. ಆಗ ವಸ್ತ್ರವನ್ನು ಕೊಡ್ತಾರೆ. ಅದರ ಸಂದೇಶ, ಯಾರು ನಗ್ನವಾಗಿ ಸ್ನಾನ ಮಾಡಬಾರದು. ವರುಣ ಆಯುಷ್ಯವನ್ನು ತಗೊಳ್ತಾನೆ, ವರುಣ ಆಯುಷ್ಯವನ್ನು ಕ್ಷೀಣಿಸ್ತಾನೆ, ನಮ್ಮದಾದಂತಹ ಆಯುಷ್ಯ ಅದರಲ್ಲಿ ಕ್ಷೀಣವಾಗಿ ಹೋಗ್ತದೆ. ಯಾರು ನಗ್ನವಾಗಿ ಸ್ನಾನ ಮಾಡಬಾರದು ಎನ್ನುವಂತಹ ಸಂದೇಶ ಅದರಲ್ಲಿ. ಪಾಂಡವ ಮತ್ತು ಕೌರವರ ಯುದ್ಧದಲ್ಲೂ ಅಷ್ಟೇ, ನಾನೇ ಎಂಬ ಅಹಂಕಾರದಲ್ಲಿ ಯಾರು ಮುಂದೆ ಹೋಗಿದ್ದಾರೋ ಅವರಿಗೆಲ್ಲರಿಗೂ ತಕ್ಕದಾದಂತಹ ಪಾಠವನ್ನು ಕಲಿಸಿದಂತಹ ಕೃಷ್ಣ. ಭೀಷ್ಮರು ಹೇಳಿದಂತಹ ಒಂದೊಂದು ವಾಕ್ಯ ಅದು ಮಂತ್ರ ತುಲ್ಯವಾದದ್ದು. ವಿಷ್ಣು ಸಹಸ್ರನಾಮ ಏನನ್ನು ಹೇಳ್ತೇವೋ, ಶರಶಯ್ಯಲ್ಲಿ ಇರುವಾಗ ವಿಷ್ಣು ಸಹಸ್ರನಾಮವನ್ನು ಹೇಳಿದರು. ವಿಷ್ಣು ಸಹಸ್ರನಾಮವನ್ನು ನಾವು ಪಠಣವನ್ನು ಮಾಡಿದರೆ ಅದರಲ್ಲಿರುವಂತಹ ಒಂದೊಂದು ಅಕ್ಷರವು ಒಂದೊಂದು ಶಬ್ದದಲ್ಲಿ ನಾವು ಪಠನವನ್ನು ಮಾಡಿದರೆ ನಮ್ಮಲ್ಲಿರತಕ್ಕಂತಹ ಪಾಪದ ಕ್ಲೇಶಗಳೆಲ್ಲವೂ ಪರಿಹಾರ ಆಗ್ತದೆ. ಕೃಷ್ಣಾಷ್ಟೋತ್ತರಗಳು, ಕೃಷ್ಣನ ಏನೊಂದು ಲೀಲೆಗಳುಂಟು, ಲೀಲೆ ಹೇಳತಕ್ಕಂತಹ ಮಂತ್ರಗಳುಂಟು, ಅವೆಲ್ಲವನ್ನು ನಾವು ಪಠಿಸಿದ್ವಿ ಅಂತಾದರೆ, ಭಗವದ್ಗೀತೆಯನ್ನು ಪಠಣ ಮಾಡಿದ್ವಿ ಅಂತಾದರೆ ನಮ್ಮಲ್ಲಿರತಕ್ಕಂತಹ ಎಲ್ಲ ಪಾಪಗಳು ದೂರವಾಗ್ತದಂತೆ. ಭಗವದ್ಗೀತೆ, ಭಾಗವತ, ಮಹಾಭಾರತ ಹೇಳತಕ್ಕಂತಹ ಮಹಾ ಗ್ರಂಥಗಳು ಅವೆಲ್ಲವುದರ ನೀಡುವುದರ ಮೂಲಕ ನಮ್ಮನ್ನು ಉದ್ಧರಿಸ್ತಾನೆ ಅಂತ. ಕೃಷ್ಣಸ್ತು ಭಗವಾನ್ ಸ್ವಯಂ. ಭಗವಂತ ದಶಾವತಾರಗಳಲ್ಲಿ ಎಲ್ಲೂ ಯಾವುದೂ ಪೂರ್ಣಾವತಾರ ಅಲ್ಲ, ಆದರೆ ಕೃಷ್ಣಾವತಾರ ಮಾತ್ರ ಪೂರ್ಣಾವತಾರ. ಮನುಷ್ಯರಂತೆ ವರ್ತಿಸುವುದರ ಮೂಲಕ, ಮನುಷ್ಯರ ಜೊತೆ ಬೆರೆಯುವುದರ ಮೂಲಕ, ತಂದೆ ತಾಯಿಗೆ ಸಮನಾದಂತಹ ಮಗ ಹೆಂಡತಿ ಮಕ್ಕಳ ಜೊತೆ ಹೇಗೆ ಬದುಕಬೇಕು, ಬಂಧು ಬಾಂಧವರ ಜೊತೆ ಹೇಗೆ ವ್ಯವಹರಿಸಬೇಕು, ಕಿರಿಯರಲ್ಲಿ ಹೇಗೆ ಮಾತನಾಡಬೇಕು ಎನ್ನುವಂತಹ ಸಂದೇಶವನ್ನು ಕೊಡುವುದರ ಮೂಲಕ ನಾವು ಅದನ್ನು ಆದರ್ಶವಾಗಿ ಪಾಲಿಸಬೇಕು. ಯಾದವ ಸಾಮ್ರಾಜ್ಯವನ್ನು ಎತ್ತಿ ಕಟ್ಟುವುದರ ಮೂಲಕ ಯಾದವರು ಹೇಗೆ ಬದುಕಬೇಕು ಎನ್ನುವಂತಹ ನೀತಿಯನ್ನು, ಆದರ್ಶವನ್ನು ತೋರಿಸಿಕೊಟ್ಟಂತಹ ಒಂದು ಏಕೈಕ ಚೈತನ್ಯಾತ್ಮಕ ಶಕ್ತಿ ಉಂಟು ಅಂತ ಆದರೆ ಅದು ಭಗವಂತ ಕೃಷ್ಣದೇವರು. ಯಾದವ ಸಾಮ್ರಾಜ್ಯದಲ್ಲಿ ಅತೀವ ಪ್ರೀತಿ ಇದ್ದದ್ದು ಅದು ಹೆಮ್ಮಕ್ಕಳ ಮೇಲೆ. ಹೆಮ್ಮಕ್ಕಳ ಕಣ್ಣೀರನ್ನು ಒರೆಸುವುದರ ಮೂಲಕ ಹೆಮ್ಮಕ್ಕಳಿಗೆ ಮಂಗಳವನ್ನು ಕೊಡಬೇಕು ಎನ್ನುವಂತಹ ಮೂಲ ಉದ್ದೇಶವನ್ನಿಟ್ಟುಕೊಂಡು ಅವತರಿಸಿದ್ದಾನೆ. ಇದೇ 5,000 ವರ್ಷ ಹಿಂದೆ ಹೋದ್ವಿ ಅಂತಾದರೆ ಇದೇ ಕಲಿಯುಗದಲ್ಲಿ 36 ವರ್ಷ ಧರ್ಮರಾಜ ಆಳಿದಂಥದ್ದು. ಇದೇ ಕಲಿಯುಗದಲ್ಲಿ ಕೃಷ್ಣನಿದ್ದದ್ದು. ನಾವು ಪುಣ್ಯಾತ್ಮರು ಅದೇ ಕಲಿಯುಗದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಕೃಷ್ಣನ ಆದರ್ಶಗಳನ್ನು ನಾವು ಪಾಲಿಸುವುದರ ಮೂಲಕ, ಕೃಷ್ಣನನ್ನು ಆರಾಧನೆ ಮಾಡಿದ್ವಿ ಅಂತಾದರೆ, ಕೃಷ್ಣನನ್ನು ನಾವು ಅತೀವ ಪ್ರೀತಿಯಿಂದ ನಾವು ಪೂಜಿಸಿದ್ವಿ ಅಂತಾದರೆ ನಮ್ಮಲ್ಲಿರತಕ್ಕಂತಹ ಏನೊಂದು ಅಂಧಕಾರಗಳುಂಟು ಅವೆಲ್ಲವನ್ನು ಪರಿಹರಿಸುವುದರ ಮೂಲಕ ನಮ್ಮನ್ನು ಉದ್ಧರಿಸ್ತಾನೆ ಅಂತ ಇರುವಂಥದ್ದು. ಕೃಷ್ಣಾಷ್ಟಮಿಯ ಈ ಪರ್ವಕಾಲದಲ್ಲಿ ಇನ್ನೇನು ರಾತ್ರಿ ನಾವು ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಲಿಕ್ಕಿದ್ದೇವೆ. ಯಾಕೆ ರಾತ್ರಿಯೇ ಕೊಡಬೇಕು ಅಂತ ಕೇಳಿದರೆ, ಮಧ್ಯರಾತ್ರಿಯ ಸಮಯದಲ್ಲಿ ಕೃಷ್ಣ ಅವತಾರವನ್ನು ಮಾಡ್ತಾನೆ. ಸಿಂಹ ಮಾಸದಲ್ಲಿ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣ ಅವತಾರ ಮಾಡ್ತಾನೆ. ಎಲ್ಲರಿಗೂ ಒಂದು ಸಂಶಯವಿರ್ತದೆ, ತುಳಸಿ ಕಟ್ಟೆಯಲ್ಲಿ ಚಂದ್ರನಿಗೂ ಒಂದು ಅರ್ಘ್ಯ ಕೊಡುವಂಥದ್ದು ಸಂಪ್ರದಾಯ. ಯಾಕೆ? ಕೃಷ್ಣ ಅವತರಿಸುವ ಸಂದರ್ಭದಲ್ಲಿ ರೋಹಿಣಿ ಶಕಟ ಯೋಗ, ಚಂದ್ರನ ಯೋಗ ಇದ್ದಿದ್ದರಿಂದ ಅಲ್ಲಿ ಚಂದ್ರನಿಗೂ ಅರ್ಘ್ಯ. ಕ್ಷೀರೋ ಧಾರಣವ ಸಂಭೂತ ಹೇಳತಕ್ಕಂತಹ ಮಂತ್ರದಿಂದ ಅಲ್ಲಿ ಅರ್ಘ್ಯ. ರೋಹಿಣಿ ಶಕಟ ಯೋಗದಲ್ಲಿ ಹುಟ್ಟುವುದರ ಮೂಲಕ ಹೇಗೆ ಬದುಕಬೇಕು ಎನ್ನುವಂಥದ್ದು ಆದರ್ಶವನ್ನು, ಸಂದೇಶವನ್ನು ಕೊಡುವುದರ ಮೂಲಕ ಹೀಗೆ ಬದುಕಿ ತೋರಿಸಬಹುದು ಎನ್ನುವಂತಹ ಸಂದೇಶವನ್ನು ಕೊಡುವುದರ ಮೂಲಕ ನಮಗೆ ಅನುಗ್ರಹಿಸಿದ್ದಾನೆ.
ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಹೇಳತಕ್ಕಂತಹ ಎಷ್ಟೋ ಅವತಾರಗಳು ದಶಾವತಾರಗಳಲ್ಲಿ ನಾವು ನೋಡುವುದಂತಾದರೆ ಯಾವುದೂ ಭೂಲೋಕದಲ್ಲಿ ಅಲ್ಲ, ಪರಶುರಾಮನ ನಂತರದಲ್ಲಿ ಎಲ್ಲವೂ ಭೂಲೋಕದಲ್ಲಿ ಅವತರಿಸಿದ್ದು. ಪರಶುರಾಮನ ನಂತರ ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇನ್ನು ಆಗಬೇಕಷ್ಟೆ. ಅದರಲ್ಲಿ ಕೃಷ್ಣ ಪೂರ್ಣಾವತಾರ. ಕೃಷ್ಣಾಷ್ಟಮಿಯ ಈ ಪರ್ವಕಾಲದಲ್ಲಿ ಕೃಷ್ಣನನ್ನು ನಾವು ಭಜಿಸಿದ್ವಿ ಅಂತಾದರೆ, ಕೃಷ್ಣನ ಭಜನೆಯನ್ನು ನಾವು ಹೇಳಿದ್ವಿ ಅಂತಾದರೆ, ಏನೊಂದು ನಮ್ಮ ಪಾಪದ ಲೇಪಗಳುಂಟು ಅವೆಲ್ಲವನ್ನು ಪರಿಹರಿಸುವುದರ ಮೂಲಕ ನಮ್ಮನ್ನು ಉದ್ಧರಿಸ್ತಾನೆ ಅಂತ ಇರುವಂಥದ್ದು. ಈ ಕೃಷ್ಣ ಜಯಂತಿಯನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಗೋಕುಲಾಷ್ಟಮಿ ಅಂತೇಳಿ ಕರೀತಾರೆ, ಅಷ್ಟಮಿ ಅಂತೇಳಿ ಕೂಡ ಕರೀತಾರೆ, ಕೃಷ್ಣ ಜಯಂತಿ ಅಂತೇಳಿ ಕೂಡ ಕರೀತಾರೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಈ ಕೃಷ್ಣ ಅಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ಕೂಡ ಶ್ರೀಕೃಷ್ಣನ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಲೋಕಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ರೆ ಅದು ಶ್ರೀಕೃಷ್ಣ ಭಗವಂತ. ನಮ್ಮ ಯುವ ಜನಾಂಗಕ್ಕೆ ಇವತ್ತು ಶ್ರೀಕೃಷ್ಣನ ಒಂದು ಸಂದೇಶ ಬಹಳ ಅಗತ್ಯ ಇದೆ. ಇವತ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಶ್ರೀಕೃಷ್ಣನ ಸಂದೇಶವನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಾವು ಮೊಸರು ಕುಡಿಕೆ ಎನ್ನುವ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಆಂತರಿಕ ಶಕ್ತಿಯನ್ನು ಕೂಡ ನಾವು ನೋಡ್ಬೋದು. ಹಾಗೆ ಮಲ್ಲಕಂಬ ಆ ಒಂದು ಸ್ಪರ್ಧೆಯನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ದೈಹಿಕ ಶಕ್ತಿಯನ್ನು ಕೂಡ ನಾವು ನೋಡ್ಬೋದು. ಮನುಷ್ಯನ ವಿಕಾಸಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಇವತ್ತು ಶ್ರೀಕೃಷ್ಣ ಪರಮಾತ್ಮ ಈ ಲೋಕಕ್ಕೆ, ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಅನುಗ್ರಹ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಇಲ್ಲಿ ಸೇರಿದ ಎಲ್ರಿಗೂ ಕೂಡ ಶ್ರೀಕೃಷ್ಣನ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಪ್ರತಿಯೊಬ್ಬರ ಮನೆಯಲ್ಲೂ ವಿಶೇಷವಾದ ಹಬ್ಬ ಆಗಿದ್ದರಿಂದ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಇದು ಕೃಷ್ಣನ ನಾಡು. ನಾವು ಹೊರ ರಾಜ್ಯಗಳಿಗೆಲ್ಲ ಹೋದಾಗ ನಮ್ಮದು ಉಡುಪಿ ಮಂಗಳೂರು ಅಂತ ಹೇಳಿದರೆ ನೀವು ಕೃಷ್ಣನ ನಾಡಿನವರು ಅಂತ ಹೇಳ್ತಾರೆ. ಅಷ್ಟೊಂದು ಪ್ರಸಿದ್ಧಿ ಪಡೆದಿದೆ ಉಡುಪಿ ಮತ್ತು ಮಂಗಳೂರು. ಇಲ್ಲಿ ಕೃಷ್ಣ ಜಯಂತಿಯನ್ನು ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ಆರಾಧಿಸ್ತಾರೆ. ಕೃಷ್ಣ ಅದರಲ್ಲೂ ಸಹ ನಮ್ಮ ಗೊಲ್ಲ ಸಮುದಾಯದಲ್ಲಿ ಹುಟ್ಟಿದ್ದು. ನಮ್ಮ ಗೊಲ್ಲ ಸಮುದಾಯದ ಒಂದು ದೇವರು ಈ ಉಡುಪಿ ಮತ್ತು ಮಧುರೆಯಲ್ಲಿ ಅತಿ ವಿಜೃಂಭಣೆಯಿಂದ ಪೂಜಿಸಲ್ಪಡ್ತಾರಂತ ಹೇಳಿದರೆ ನಮ್ಮ ಗೊಲ್ಲ ಸಮುದಾಯದವರಿಗೆ ಅತಿ ಹೆಮ್ಮೆಯ ವಿಷಯ. ಈ ಜಾತಿ ಹಾಗೂ ಈ ಸಂಬಂಧಗಳನ್ನೆಲ್ಲ ಬಿಟ್ಟು ಇಡೀ ಜಗತ್ತಿಗೆ ಶ್ರೀಕೃಷ್ಣ ಭಗವಂತನಾಗಿದ್ದಾನೆ. ಅಂಥ ಒಂದು ಜಾತಿಯಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಅಂದರೆ ನಮಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಜಗತ್ತಿನಾದ್ಯಂತ ಈ ದಿನ ಹರೇ ರಾಮ್ ಹರೇ ಕೃಷ್ಣ ಇಸ್ಕಾನ್ನವರು ಬಹು ವಿಜೃಂಭಣೆಯಿಂದ ಪ್ರಪಂಚದಾದ್ಯಂತ ಈ ಹಬ್ಬವನ್ನು ಆಚರಿಸ್ತಾರೆ. ವಿಶೇಷವಾಗಿ ನಮ್ಮ ದೇಶದವರಿಗಿಂತ ಅಮೇರಿಕಾ, ಲಂಡನ್, ಫ್ರಾನ್ಸ್, ಇಟಲಿ, ಇಂಗ್ಲೆಂಡ್ ಇಲ್ಲಿ ಅತಿ ವಿಜೃಂಭಣೆಯಿಂದ ನಡೀತದೆ. ಈಗ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ಕೃಷ್ಣನ ಪಾತ್ರ ಏನು, ರಾಮನ ಪಾತ್ರ ಏನು ಅಂತ ಹೇಳಿ ತಮಗೆಲ್ಲ ತಿಳಿದಿದೆ. ಕರ್ಮಣ್ಣೇ ವಾದಿಕಾರಸ್ಥೆ ಮಾಫಲೆ ಸುಸುಖಜಾಚನಃ. ನಮ್ಮ ಕರ್ಮಕ್ಕೆ ನಾವು ಮಾಡ್ತಾ ಹೋದರೆ ಅದರ ಫಲವನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದರೂ ಸಾಕಾಗದು. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸ್ಬೋದು. ಶ್ರೀಕೃಷ್ಣನ ಕಳ್ಳ ಅಂತ ಕೆಲವರು ಹೇಳ್ಬೋದು, ಕೆಲವರು ಅವ ಯಾಕೆ ಕದ್ದಿಯಾನೆ ಅಂತೇಳಿ ಅದರ ಮೇಲೆ ಇನ್ನೊಂದು ಇದು ಮರ್ಮಾಂಗ ಇನ್ನೊಂದಿದೆ. ಅವನು ಯಾವ ಕೆಲಸ ಶ್ರೀಕೃಷ್ಣ ಜನಿಸಿದಂದಿನಿಂದ
ಅವ ಪರಂಧಾಮ ಆಗುವವರೆಗೆ ಯಾದವ ಕುಲದಲ್ಲಿ ಜನಿಸಿದರೂ ಕೂಡ ಅವನು ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿಕೊಂಡು ಎಲ್ಲರ ದೇವರಾಗಿದ್ದುಕೊಂಡು, ಅದರಲ್ಲಿ ನಮಗೆ ಯಾದವರಲ್ಲಿ ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮ ಸಮುದಾಯದಲ್ಲಿ ಶ್ರೀಕೃಷ್ಣನ ಕೆಲವು ಚಾರಿತ್ರ್ಯಗಳನ್ನು, ಕೆಲವು ಅಂಶಗಳನ್ನು ನಾವು ಇವತ್ತು ಕೂಡ ಪಾಲಿಸ್ತಾ ಬರ್ತಾ ಇದ್ದೇವೆ. ನಮಗೇನು ಅಂತೇಳಿ, ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮದೇ ಆದಂಥ ಒಂದು ಸುಸೂತ್ರವನ್ನು ಇಟ್ಟುಕೊಂಡು, ನಮ್ಮ ಈಗ ಯಾವುದು ಹುಟ್ಟಿದಾಗ ಆಗಿರ್ಬೋದು, ಅಥವಾ ಮದುವೆಯಲ್ಲಿ ಆಗಿರ್ಬೋದು, ಅಥವಾ ಬಾಕಿದ ಇದರಲ್ಲಿ ಒಬ್ಬರು ತೀರಿ ಹೋದಾಗ ಅವನ ಉತ್ತರ ಕ್ರಿಯೆ ಮಾಡೋದರಲ್ಲಿ ಕೂಡ ನಮಗೆ ಕೆಲವು ವೈಶಿಷ್ಟ್ಯವಾದಂಥ ಆಚರಣೆಗಳನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಆದ ಕಾರಣ ಶ್ರೀಕೃಷ್ಣನ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗ್ದು. ಶ್ರೀಕೃಷ್ಣ ಮಾಡಿದಂಥ ಪ್ರತಿಯೊಂದು ಸಾಹಸಗಳಲ್ಲಿ ಅಥವಾ ಪ್ರತಿಯೊಂದು ಇದರಲ್ಲಿ, ಯಾಕಂತಂದ್ರೆ ಅವ ಈಗ ಪಾಂಡವರಿಗೆ ಮತ್ತು ಕೌರವರಿಗೆ ಯುದ್ಧ ಆಗಬೇಕಾದ್ರೆ ಅದಕ್ಕಿಂತ ಮೊದಲು ಶ್ರೀಕೃಷ್ಣ ಅರ್ಜುನನೊಟ್ಟಿಗೆ ಯುದ್ಧ ಮಾಡಿದ್ದಾನೆ. ಯಾಕೆಂದರೆ ಅವನ ಅರ್ಜುನ ಇನ್ನು ಮುಂದೆಗೆ ಇಂಥ ಒಂದು ಮಹಾಯುದ್ಧ ಬರಲಿಕ್ಕಿದೆ, ಅದಕ್ಕೆ ಬೇಕಾದ ಅರ್ಜುನನನ್ನು ಹೇಗೆ ತಯಾರು ಮಾಡ್ಬೋದು ಅಂತೇಳೋ ರೀತಿಯಲ್ಲಿ ಅವ ಕಂಡುಕೊಂಡಿದ್ದಾನೆ. ಅದೇ ರೀತಿ ಶ್ರೀಕೃಷ್ಣನು ನಮ್ಮೆಲ್ಲರನ್ನು ಅರಸಿ ಕನ್ನಡ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಶ್ರೀಕೃಷ್ಣ ಜಯಂತಿ ಆಚರಣೆಯ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ವೇದಿಕೆಯಿಂದ ನಿರ್ಗಮಿಸಿದಂತಹ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ ಕಾಮತ್ ಶಾಸಕರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇವರಿಗೆ ಸೇರಿರುವಂಥ ಸರ್ವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಜಯಂತಿ ಸಂದೇಶವನ್ನು ನೀಡಿದಂತಹ ಶ್ರೀವತ್ಸ ಉಪಾಧ್ಯಾಯ ಕೊಲೆಕಾಡಿ ಇವರಿಗೂ ಕೂಡ ಸೇರಿರುವಂಥ ಸರ್ವರ ಪರವಾಗಿ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. सरस्वती प्रिय वेद प्रतीता सृष्टिकर्त नमो ब्रह्मदेवा ओम नमो ब्रह्मदेवाय ओम नमो ब्रह्मदेवाय शेष शयन वैकुंठ स्थित शेष शयन शंख चक्रधर गरुड़ वाहन लक्ष्मीपति मोहिनी रूप स्थितिकर्त नमो विष्णुदेवा विष्णुदेवाय ओम नमो विष्णुदेवाय नंदीवाहन शक्ति समेत वैरिनाशक संहारकर्त नमः शिवाय ओम नमः शिवाय ओम नमः शिवाय ओम नमो ब्रह्मदेवाय ओम नमो ब्रह्मदेवाय ओम नमो विष्णुदेवाय ओम नमो विष्णुदेवाय ओम नमः शिवाय ओम नमः शिवाय मृदु पंकजलोचनी रंजनी मृदु पंकजलोचनी रंजनी मृदु पंकजलोचनी रंजनी मेघरंजनी जनरंजनी धर्मस्य
ತದಾತ್ಮಾನಂ ಸೃಜಾಂ. ಹರಿಯವತರಿಸಿದ ಮಧುರೆಯಲ್ಲಿ ಹರಿಯವತರಿಸಿದ ಮಧುರೆಯಲ್ಲಿ ದೇವಕಿ ವಸುದೇವನ ಸುತನೆನಿಸುತ್ತಲಿ ಹರಿಯವತರಿಸಿದ ಮಧುರೆಯಲ್ಲಿ ದೇವಕಿ ವಸುದೇವನ ಸುತನೆನಿಸುತ್ತಲಿ ಹರಿಯವತರಿಸಿದ ಮಧುರೆಯಲ್ಲಿ ದೇವಕಿ ವಸುದೇವನ ಸುತನೆನಿಸುತ್ತಲಿ ಹರಿಯವತರಿಸಿದ ಮಧುರೆಯಲ್ಲಿ ದಳಂಗ ತಾಕ ದಿಗ ತಾಕತ ದಿಂಗಿನ ತೋಂ ತಾರಿ ತಧಾಣ ಧಾಣ ಧಾಣ ತ ಜೋಣು 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 ತ ಧಿಮಿ 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 ತಕಿಟ ತಕ ತಾಂ ತರಿ ತ ಧಣ ತ ಜೋಣು ತ ಧಿಮಿ ತ ತರಿ ತ ಧಣ 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 ತ ಜೋಣು 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 ತ ಧಿಮಿ 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 ತಕಿಟ ತಕ ತಾಂ ತರಿ ತ ಧಣ ತ ಜೋಣು ತ ಧಿಮಿ ತ ತರಿ ತ ಧಣ ಧಣ ತಾಂ ತಜಂ ತರುಂ ತಣ್ಣಂ ತದಿಂ ತರಿ ತ ಧಣ ಧಣ ತೈ ತಜಂ ತರುಂ ತಣ್ಣಂ ತದಿಂ ತರಿ ತ ಧಣ ಧಣ ತಜುಣು ಜೋಣು ತದಿಮಿ ದಿಮಿ ತಕಿಟ ತರಿ ತಧಣ ಧಣ ತಜುಣು ಜೋಣು ತದಿಮಿ ದಿಮಿ ತಕಿಟ ತತ್ತರಿ ತದ್ದಣ ತಜ್ಜೋಣು ತದ್ದಿಮಿ ತದ್ದಿ ತಜ್ಜಣ್ಣ ತಣ್ಣ ತಜ್ಜೋಣು ಜೋಣು ತದಿಮಿ ದಿಮಿ ತಕಿಟ ತದ್ದಿ ತಜ್ಜಣ ಧಣ ತಜೋಣು ಜೋಣು ತದಿಮಿ ದಿಮಿ ತಕಿಟ ತದ್ದಿ ತಕಿಟ ತಕಿಟುಂ ತಿತ್ತ ಕಿಟ ತಕಿಟುಂ ತಂ ಕಿಟ ತಕಿಟುಂ ಕಿಟ ತಕಿಟುಂ ತಕಿಟುಂ ಕ್ರೂರ ಕಂಸನ ಸೆರೆಯೊಳಗೆ ದೇವಕಿ ವಸುದೇವನು ಇರಲು ಕ್ರೂರ ಕಂಸನ ಸೆರೆಯೊಳಗೆ ದೇವಕಿ ವಸುದೇವರು ಇರಲು ಬಂಧನ ಬಿಡಿಸಿ ಭಕ್ತರ ಸಲಹುವೆನೆಂದು ದೇವಕಿ ಸುತನು ಅವತರಿಸಿದನು ಬಂಧನ ಬಿಡಿಸಿ ಭಕ್ತರ ಸಲಹುವೆನೆಂದು ದೇವಕಿ ಸುತನು ಅವತರಿಸಿದನು ಹರಿಯವತರಿಸಿದ ಮಧುರೆಯಲ್ಲಿ ದೇವಕಿ ವಸುದೇವನ ಸುತನೆನಿಸುತ್ತಲಿ ಹರಿಯವತರಿಸಿದ ತಾರಿ ತಧಾಣ ಧಾಣ ಧಾಣ ತಜೋಣು ಜೋಣು ಜೋಣು ತದಿಮಿ ದಿಮಿ ದಿಮಿ ತಕಿಟ ತಕ ತಾಂ ದಿತ್ತಾಂ ತದ್ದಿತ್ತಾಂ ತಕದಿಕು ಕಿಡತಕ ತಕಿಡತೋಂ ತಾರಿ ತಧಾಣ ಧಾಣ ಧಾಣ ತಜೋಣು ಜೋಣು ಜೋಣು ತದಿಮಿ ದಿಮಿ ದಿಮಿ